ಬರುತ್ತಾ? ಎಲ್ಲ ನನ್ನ ಅಗರ್ಭ ಶ್ರೀಮಂತ ದೇವರುಗಳಿಗೆ ನಮಸ್ಕಾರ. ಸರ್ವೇ ಜನ ಸುಖಿನಃ ಭವಂತು. ಸರ್ವೇ ಸರ್ವೇ ಬದ್ ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮಗೆ ಯೋಗ ಇಂಟರ್ನ್ಯಾಷನಲ್ ಯೋಗ ಡೇ ಪ್ರಯುಕ್ತ ನಾವು ಹಾಫ್ ಆನ್ ಅವರ್ ಯೋಗವನ್ನ ಮಾಡಿದ್ದೀವಿ. ಎಲ್ಲರಿಗೂ ಧನ್ಯವಾದ. ಅದೇ ರೀತಿ ಶಿವಪ್ರಕಾಶ್ ಸರ್ಗೂ ಕೂಡ ಧನ್ಯವಾದ ಸಲ್ಲಿಸ್ತಾ, ಉಮೇಶ್ ಸರ್ಗೂ ಧನ್ಯವಾದ. ಕೊನೆಯದಾಗಿ ಪ್ರೇಮಾ ಮೇಡಮ್ ಕೂಡ ಧನ್ಯವಾದವನ್ನ ಸಲ್ಲಿಸ್ತಾ, ಎಂದಿನಂತೆ ಇವತ್ತು ಒಂದ್ ಮಾತು, ನಾವೆಲ್ಲ ಒಂಟಿಯಾಗಿಯೇ ಹುಟ್ಟುತ್ತೇವೆ, ಒಂಟಿಯಾಗಿಯೇ ಸಾಯುತ್ತೇವೆ. ನಾವು ಮಾಡಿದ ಪುಣ್ಯ ಮತ್ತು ಪಾಪಗಳ ಫಲವನ್ನ ನಾವು ಒಂಟಿಯಾಗಿಯೇ ಅನುಭವಿಸಬೇಕು. ಹೀಗೆ ನಮ್ಮ ಸಾಧನೆಗೆ ನಾವೇ ಬದ್ಧರಾಗಿರುತ್ತೇವೆ. ಬೇಸಿಕಲಿ ನನ್ನ ಹೆಸರು ಮಹೇಶ್ ಅಂತ. ನಾನು ಸಿರ್ಸಿ ಅಂತ ಒಂದು ಹಳ್ಳಿಯಲ್ಲಿ ಇರೋದು. ನಾನು ಎಲೆಕ್ಟ್ರಿಷಿಯನ್ ಅಂಡ್ ಪ್ಲಂಬಿಂಗ್ ವರ್ಕ್ ಮಾಡಿಕೊಂಡು ಪಾರ್ಟ್ ಟೈಮ್ ಅಲ್ಲಿ ಮೋದಿ ಕೇರ್ ಒಂದು ಅವಕಾಶದಲ್ಲಿ, ವಂಡರ್ಫುಲ್ ಅವಕಾಶದಲ್ಲಿ ಇದ್ದೀನಿ. ಇವತ್ತು ನಾವು ಮೊದಲಿನ ಹಂತದಲ್ಲಿ ಅಂದ್ರೆ ಒಂದು ಬುಕ್ ರೀಡಿಂಗ್ ಅನ್ನೋದನ್ನ ನಾವು ಅಂದ್ರೆ ಮೊದಲನೇ ಈ ವಿಷಯವನ್ನ ತಿಳ್ಕೊಳ್ತಾ ಒಂದು ಒಳ್ಳೆಯ ಜ್ಞಾನದೊಂದಿಗೆ ನಾನು ಬುಕ್ ರೀಡಿಂಗ್ ಮಾಡ್ಲಿಕ್ಕೆ ವೆಲ್ಕಮ್ ಮಾಡ್ತೀನಿ. ಭಾರತಿ ಮೇಡಮ್, ವೆಲ್ಕಮ್ ಮೇಡಮ್. ಶುಭೋದಯ, ಎಲ್ರಿಗೂ ನಮಸ್ಕಾರ. ನಾನು ಭಾರತಿ ಅಜಯಾದಿತ್ಯ, ಬೇಸಿಕಲಿ ಬ್ಯೂಟಿಷಿಯನ್. ನಾನು ಈ ಮೋದಿ ಕೇರ್ ಅವಕಾಶದಿಂದ, ಮೋದಿ ಕೇರ್ ಬಿಸ್ನೆಸ್ ಇಂದ ತುಂಬಾ ವೆಲ್ತ್ ಕ್ರಿಯೇಟ್ ಮಾಡ್ಬೇಕು ಅಂತ ನಾನು ಇಲ್ಲಿ ಬಂದಿದ್ದೀನಿ. ಅದೇ ರೀತಿ ನನ್ನ ತುಂಬಾ ಆರೋಗ್ಯ ಸುಧಾರಿಸಿದೆ. ಇಲ್ಲಿ ಬಂದಾದ್ಮೇಲೆ ಎಲ್ಲಾ ಪ್ರಾಡಕ್ಟ್ಸ್ ಇಂದ ನಾನು ಆರೋಗ್ಯ ಸುಧಾರಿಸ್ಕೊಂತಾ ಇದ್ದೀನಿ. ಅಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ, ಆ ರೀತಿ ನನ್ನ ಆರೋಗ್ಯದಲ್ಲಿ ಸುಧಾರಣೆ ಬರ್ತಾ ಇದೆ. ನಾನು ಡಾಕ್ಟರ್ ಹತ್ರ ಏನಕ್ಕೂ ಹೋಗೋದೇ ಇಲ್ಲ ಇವಾಗ. ಎಲ್ಲ ನಮ್ಮ ಮೋದಿ ಕೇರ್ ಪ್ರಾಡಕ್ಟ್ಸ್ ಇಂದಾನೇ ನನ್ನ ಜೀವನ ಚೆನ್ನಾಗಾಗ್ತಾ ಇದೆ. ಈಗ ಒಂದು ಬುಕ್ ರೀಡಿಂಗ್. ಸಾಧಕನು ಕೀರ್ತಿ ಶಿಖರವನ್ನು ಏರಲು ಬಯಸುವವನು ಯಾವುದೇ ಕಾರ್ಯ ಸಾಧನೆಯ ಸಮಯದಲ್ಲಿ 99% ಪುರುಷ ಪ್ರಯತ್ನ, 1% ದೈವ ಪ್ರಯತ್ನ ಎಂಬ ಮನೋಭಾವನೆಯಿಂದ ಮುನ್ನಡೆಯಬೇಕು. ಫಲಾಪೇಕ್ಷೆಯ ವಿಚಾರದಲ್ಲಿ 100ಕ್ಕೆ 99% ದೈವ ಪ್ರಯತ್ನ, ಕೇವಲ 1% ಪುರುಷ ಪ್ರಯತ್ನ ಎಂದು ಭಾವಿಸುತ್ತಾ ಮುನ್ನಡೆಯಬೇಕು. ಸೋಲು ಗೆಲುವು ಯಾವುದೇ ಉಂಟಾಗಲಿ ಜಗ್ಗದೆ ಕುಗ್ಗದೆ ಪ್ರಯತ್ನಿಸುತ್ತಲೇ ಮುಂದೆ ಸಾಗುವವನಿಗೆ ಯಶಸ್ಸು ಖಂಡಿತ. ಒಂದು ರೀತಿಯಲ್ಲಿ ಸೋಲು ಗೆಲುವಿನ ಬಳಿ ಸಾರಲು ಪೂರಕ ರೂಪದಲ್ಲಿರುತ್ತದೆ. ಇದನ್ನೇ ಆ ಜೀವನದ ಸಂಗ್ರಾಮದಲ್ಲಿ ಹೋರಾಡಿ ಅನುಭವ ಪಡೆದಿರುವವರು ಸೋಲು ಗೆಲುವಿನ ಜಾಣ ಎಂದು ಕರೆದಿದ್ದಾರೆ. ಕನ್ನಡದಲ್ಲಿ ಮರಳಿ ಯತ್ನವ ಮಾಡು ಕೈಗೂಡದಿರು ಎಂಬ ಕವಿತೆ ಇದೆ. ಅಂದ್ರೆ ಇದು ಕಿರಿಯ ಹಿರಿಯರೆಲ್ಲರಿಗೂ ಕಾರ್ಯಸಾಧನೆಯ ಮಾರ್ಗದಲ್ಲಿ ಸ್ಫೂರ್ತಿ ನೀಡುತ್ತದೆ. ಇದೇ ರೀತಿ ಇಂಗ್ಲಿಷ್ ನಲ್ಲೂ ಇದೆ, ಟ್ರೈ ಅಂಡ್ ಟ್ರೈ ಅಗೈನ್, ಯು ವಿಲ್ ಸಕ್ಸೀಡ್ ಅಟ್ ಲಾಸ್ಟ್. ಅಬ್ರಹಾಂ ಲಿಂಕನ್ ವೈಯಕ್ತಿಕ ಜೀವನವನ್ನು ಅವಲೋಕಿಸಿದಾಗ ಜೀವನದುದ್ದಕ್ಕೂ ಅವನು ಸೋಲುಗಳ ಕಹಿಯನ್ನೇ ಎಲ್ಲಾ ರೀತಿಯಲ್ಲೂ ಸವಿಯುತ್ತಾ ಬಂದ. ಆದ್ರೆ ಕಷ್ಟ ಸಹಿಷ್ಣುತೆಯು ಅವನ ಜೀವನ ಸಂಗ್ರಾಮದಲ್ಲಿ ಜಗಜ್ಜೆಟ್ಟಿಯನ್ನಾಗಿ ಮಾಡಿತ್ತು. ಕಡೆಗೆ ಅಮೆರಿಕದ ಮೊದಲ ಅಧ್ಯಕ್ಷ ಎನಿಸಿದ. ಕೀರ್ತನೆಯಲ್ಲಿ ದಾಸರು ತಿಳಿಸಿರುವಂತೆ ಒಂದಿರುಳಿನ ರೋದನ, ಅಂದ್ರೆ ಒಂದು ರಾತ್ರಿಯ ರೋದನ ಸಹಿಸಿದರೆ ಬೆಳಗಾಗುತ್ತಲೇ ಸಂತೋಷ ಬಂದು ಬಿಡುತ್ತದೆ. ಹಗಲು ರಾತ್ರಿಯನ್ನು ಹಿಂಬಾಲಿಸುವಂತೆ ಸುಖ ದುಃಖವನ್ನು ಹಿಂಬಾಲಿಸಿ ಸುಖ ಬರುತ್ತದೆ. ಜೀವನದಲ್ಲಿ ಯಶಸ್ಸು ಕಾಣ ಬಯಸುವವನು ಕಷ್ಟಗಳ ಹಾಗೂ ತೊಂದರೆಗಳು ಜೀವನದಲ್ಲಿ ಬದುಕಿನ ಒಂದು ಅಂಗ ಎಂದೇ ಸಾಧನೆಯ ಮಾರ್ಗದಲ್ಲಿ ಮುನ್ನಡೆಯುವವನು ಅರ್ಥ ಮಾಡಿಕೊಳ್ಳಬೇಕು. ತೊಂದರೆಗಳೇ ಜೀವನದಲ್ಲಿ ಯಶಸ್ಸು ಕಾಣುವವನಿಗೆ ನಿಜವಾದ ಶಿಕ್ಷಕ ಎನಿಸುತ್ತವೆ. ತೊಂದರೆಗಳು ನಮಗೆ ಬರದಿದ್ದರೆ ಬದುಕಿನ ಶ್ರೇಷ್ಠ ಪಾಠಗಳನ್ನೇ ನಾವು ಕಳೆದುಕೊಂಡು ಬಿಡುತ್ತಿದ್ದೆವು. ಆದ್ದರಿಂದ ಕಷ್ಟಗಳನ್ನು ದೇವರು ನಮ್ಮನ್ನು ಪರೀಕ್ಷಿಸಲು ಕಳುಹಿಸಿದಾಗ ಅವು ನಮ್ಮ ಮುಂದಿನ ಸುಖ ರೂಪದ ಯಶಸ್ಸಿಗಾಗಿ ಎಂದು ತಿಳಿದು ಆತನಿಗೆ ಕೃತಜ್ಞನಾಗಿರಬೇಕು. ಹೇಡಿಯಂತೆ ಆತನ ಮುಂದೆ ರೋಧಿಸುತ್ತಾ
ಕೈ ಕಟ್ಟಿಕೊಂಡು ಕೂಡಬಾರದು. ಕಷ್ಟಗಳು ಬಾರದಂತೆ ಮುನ್ನೆಚ್ಚರಿಕೆ ವಹಿಸುವ ಬಗ್ಗೆ ಸಂತ ಮೀರಾ ಅವರು ಅನೇಕ ಪ್ರಾರ್ಥನೆಗಳನ್ನು ಕೂಡ ಮಾಡಿದ್ದಾರೆ. ಸೊ ಈ ರೀತಿ ನಾವು ಕಷ್ಟ ಬಂದಾಗ ಕೈ ಕಟ್ಟಿ ಕೂರದೆ ಕೆಲಸ ಮಾಡ್ಕೊಂಡು ಮುನ್ನಡೆದ್ರೆ ಖಂಡಿತ ಯಶಸ್ಸು ಸಾಧ್ಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಬೆಳಗಿನ ಒಂದು ಬುಕ್ ರೀಡಿಂಗ್ ಅಂದ್ರೆ ನಾವು ಸಾಧನೆ ಮಾಡ್ಬೇಕಂದ್ರೆ ನಮಗೆ ತೊಂದರೆಗಳು ಬಂದೇ ಬರುತ್ತೆ. ಸೊ ತೊಂದರೆಗಳು ಹೆಚ್ಚು ಬಂದಷ್ಟು ನಾವು ಇನ್ನು ಸದೃಢ ಆಗ್ತೀವಿ ಅಂತ ಹೇಳಲಿಕ್ಕೆ ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದ. ಸೊ ಹಾಗೆ ನಾವು ಕೂಡ ಸೊ ನಮ್ಮನ್ನ ನಾವು ಗಟ್ಟಿ ಮಾಡ್ಕೊಳ್ಳಿಕ್ಕೆ ನಾವು ಹೆಚ್ಚು ಕಷ್ಟಗಳನ್ನೇ ಬಂದಾಗ ನಾವು ಇನ್ನೂ ಗಟ್ಟಿ ಆಗ್ತಾ ಹೋಗ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ಸೊ ನನ್ನನ್ನು ಯಾರೂ ಕಾಪಾಡಲಾರರು. ಸೊ ನಾನು ನನ್ನ ದಾರಿಯನ್ನ ನಾನೇ ಕಂಡುಕೊಳ್ಳಬೇಕು ಹಾಗೂ ಆ ದಾರಿಯಲ್ಲಿ ನಾನೇ ನಡೆಯಬೇಕಾಗತ್ತೆ. ಸೊ ಇದು ಗೌತಮ್ ಬುದ್ಧ ಹೇಳಿರೋದು. ನಮ್ಮ ಜೀವನದಲ್ಲಿ ನಾವು ನನ್ಗೇನ್ ಬೇಕು ಅನ್ನೋದನ್ನ ನಾನೇ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದೇ ರೀತಿ ಸೊ ಇವತ್ತಿನ ಏನು ನಿನ್ನೆ ನಾವು ಏನು ಸಿಸ್ಟಮ್ ಟ್ರೈನಿಂಗ್ ಬಗ್ಗೆ ಅರ್ಧನ ಕೇಳ್ಕೊಂಡಿದೀವಿ. ಸೊ ಸಿಸ್ಟಮ್ ಯಾಕೆ ಬೇಕು ಅನ್ನೋದನ್ನ ತಿಳ್ಕೊಂಡಿದೀವಿ. ಸೊ ಸಿಸ್ಟಮ್ ಇಲ್ದಿದ್ರೆ ಏನಾಗತ್ತೆ, ಸಿಸ್ಟಮ್ ಇದ್ದಾಗ ಏನಾಗತ್ತೆ, ಸೊ ಇದ್ರ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀರಾ. ಸೊ ಅದನ್ನ ಮುಂದಿನ ಭಾಗ ಯಾವ ತರ ಇದೆ ಅಂತ ನೋಡೋದಾದ್ರೆ ಈಗ ನಾವು ಅದನ್ನ ಕಂಟಿನ್ಯೂ ಮಾಡೋಣ. ಸೊ ಈಗಾಗಲೇ 5:15 ಆಗಿದೆ. ಸೊ ಅದನ್ನ ಇವತ್ತಿಗೆ ಚಾಪ್ಟರ್ 9 ನಾವು ನಿನ್ನೆ ನೋಡಿದ್ದೀವಿ. ನಿನ್ನೆ ಅರ್ಧ ಭಾಗವನ್ನ ನಿಮ್ಗೆ ತೋರಿಸಿದೀವಿ. ಸೊ ಇನ್ನು ಮುಂದಿನ ಭಾಗವನ್ನ ಸರಿಯಾಗಿ ಕೇಳಿಸ್ಕೊಂಡು ಅಥವಾ ಏನಾದ್ರು ಇಂಪಾರ್ಟೆಂಟ್ ಇದ್ರೆ ರೈಟಿಂಗ್ ಮಾಡಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದಾರೆ. ಬಂದ್ರು ಬರ್ದೇ ಇದ್ರು ನಾನ್ ಕಾಲ್ ಮಾಡಿದಾಗ ರಿಸೀವ್ ಮಾಡಿ ಅಂತ ಹೇಳ್ಬೇಕು. ತುಂಬಾ ಜನ ಮಾಡೋ ಮಿಸ್ಟೇಕ್ ಇದು. ಸೊ ಇದಕ್ಕೆ ಬಿಗಿನಿಂಗ್ ಅಲ್ಲೇ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ನಿಮಗೆ ಗೊತ್ತಿದೆ ಡೈರೆಕ್ಟ್ ಸೆಲ್ಲಿಂಗು ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ, ಕೆಲವರಿಗೆ ಅರ್ಥ ಆಗಿದೆ. ಕರೆಕ್ಟಾ? ನೀವ್ ಹೇಳ್ಬಿಟ್ಟು ಬಂದಿರ್ತೀರಾ, ಅವ್ರು ಅಯ್ಯೋ ಅವೆಲ್ಲ ಬೇಡ ಅಂತ ಏನೋ ಅವ್ರಿಗೇನೋ ಅನ್ಸಿರುತ್ತೆ, ಅಥವಾ ಸ್ವಲ್ಪ ಟೈಮ್ ತಗೋಬಹುದು ಅವರು. ಆತರ ಆದಾಗ ಫೋನೇ ರಿಸೀವ್ ಮಾಡಲ್ಲ ಕೆಲವರು. ಅವಾಗ ಏನಾಗ್ಬಿಡುತ್ತೆ, ಅಯ್ಯೋ ಈ ಬಿಸ್ನೆಸ್ ಬಂದು ನನ್ನ ಫ್ರೆಂಡ್ಶಿಪ್ ಎಲ್ಲ ಹೊರಟೋಯ್ತು ಅಂತೀವಿ. ಖಂಡಿತ ಫ್ರೆಂಡ್ಶಿಪ್ ಹಾಳಾಗಲ್ಲ, ಫ್ರೆಂಡ್ಶಿಪ್ ಬಿಲ್ಡ್ ಆಗುತ್ತೆ. ಬಟ್ ನೀವು ಯಾವ ರೀತಿ ಮಾತಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಅವ್ರಿಗೆ ಹೇಳ್ಬೋದು, ಇಲ್ಲ ನಾನು ನಿಮಗೆ ಕಾಲ್ ಮಾಡ್ತೀನಿ, ನೀವು ಈ ಬಿಸ್ನೆಸ್ ಬಂದ್ರು ಬರ್ದೇ ಇದ್ರು ಕೂಡ ನೀವು ನನ್ನ ಕಾಲ್ನ ರಿಸೀವ್ ಮಾಡಿ. ಬಿಕಾಸ್ ಬಿಸ್ನೆಸ್ಸೇ ಬೇರೆ, ಸಂಬಂಧನೇ ಬೇರೆ. ಇದನ್ನೇ ನಮ್ಗೆ ನಮ್ಮ ಕಂಪ್ನಿಯ ಟ್ರೈನಿಂಗ್ ಅಲ್ಲಿ ಹೇಳ್ಕೊಟ್ಟಿರೋದು. ಹಾಗಾಗಿ ಇದನ್ನ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಹೇಳ್ಬಿಟ್ಟು ಬರ್ಬೇಕು. 6ನೇ ಪಾಯಿಂಟ್ ಯಾವುದು ಅಂತ ಅಂದ್ರೆ ಫಾಲೋ ಅಪ್. ಬಹಳ ಇಂಪಾರ್ಟೆಂಟ್ ನಮ್ಮ ಬಿಸ್ನೆಸ್ ಅಲ್ಲಿ ಫಾಲೋ ಅಪ್. ಅಂದ್ರೆ ನಾವು ಅವರಿಗೆ ತಿಳಿಸ್ ಬಂದಿರ್ತೀವಿ, ಆದ್ರೆ ಅವ್ರಿಗೆ ಎಷ್ಟು ಅರ್ಥ ಆಗಿದೆ ಅಂತ ನಾವು ಮತ್ತೆ ತಿಳ್ಕೊಳ್ಳೋದೆ ಫಾಲೋ ಅಪ್. ಮತ್ತೆ ತಿಳ್ಕೊಳ್ಳೋದು ಏನ್ ಅರ್ಥ ಆಗಿದೆ ಅಂತ ಅವ್ರಿಗೆ ಕಾಲ್ ಮಾಡಿ ಕೇಳೋದು, ಮತ್ತೆ ಅವ್ರ ಮನೆಗೆ ಹೋಗೋದು. ಅಂದ್ರೆ ಇನ್ನ ನೀಟಾಗಿ ಅವರಿಗೆ ಅರ್ಥ ಮಾಡಿಸುವಂತದನ್ನ ಫಾಲೋ ಅಪ್ ಅಂತ ಕರಿತೀವಿ. ಇಲ್ಲೂ ಆಲ್ರೆಡಿ ನಿಮ್ಗೆ ಇನ್ವೈಟ್ ಮಾಡಿದ್ಮೇಲೆ ಕಾಲ್ ಮಾಡಿರ್ತಾರೆ ಕೆಲವು ಲೀಡರ್ಸ್, ಈ ತರ ಆಗಿರುತ್ತೆ ಅಲ್ವಾ. ಸೊ ಈ ರೀತಿ ಫಾಲೋ ಅಪ್ ಅಂತ ಇರುತ್ತೆ. ಅಂಡ್ ಯಾಕೆ ಮಾಡ್ಬೇಕು ನಾನು ಇದನ್ನ, ಅವರಿಗೆ ಇನ್ನೂ ಏನಾದ್ರೂ ಪ್ರಶ್ನೆಗಳಿದ್ರೆ ಅದಕ್ಕೆ ಅವರು ನಾವು ಸ್ಪಷ್ಟತೆ ಕೊಡೋದಕ್ಕೆ, ಅವರು ಕೇಳೋ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟು ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ, ಇನ್ನಷ್ಟು ಅರ್ಥ ಮಾಡಿಸೋದಕ್ಕೆ ನಮ್ಗೆ ಫಾಲೋ ಅಪ್ ಅವಶ್ಯಕತೆ ಇರುತ್ತೆ. ಅಂಡ್ ಅವರು ಯಾವಾಗ ನಮ್ದೆಲ್ಲ ಕಂಪ್ಲೀಟ್ ಆಗುತ್ತೆ, ಫಾಲೋ ಅಪ್ ಹೋದಾಗ ಏನಾಗುತ್ತೆ, ಅವ್ರು ಮಾತಾಡೋದು ಜಾಸ್ತಿ ಇರುತ್ತೆ. ಪ್ರೆಸೆಂಟೇಷನ್ ಅಲ್ಲಿ ನಾನ್ ಜಾಸ್ತಿ ಮಾತಾಡಿರ್ತೀನಿ, ಫಾಲೋ ಅಪ್ ಅಲ್ಲಿ ಅವ್ರು ಜಾಸ್ತಿ ಮಾತಾಡ್ತಾರೆ. ಅವ್ರು ಜಾಸ್ತಿ ಮಾತಾಡಿದಾಗ ಅವರು ಮುಕ್ತವಾಗಿ ನಮ್ ಜೊತೆ ಮಾತಾಡಕ್ಕೆ ಹೆಲ್ಪ್ ಆಗುತ್ತೆ, ಅವರ ಡೌಟ್ಸ್ ಗಳು ಕ್ಲಿಯರ್ ಆಗುತ್ತೆ. ಅಂಡ್ ನಮ್ಮ ಬಿಸ್ನೆಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತೆ ವಿಶ್ವಾಸ ಕೊಡೋದಕ್ಕೋಸ್ಕರ ನಮ್ಗೆ ಫಾಲೋ ಅಪ್ ಅವಶ್ಯಕತೆ ಇರುತ್ತೆ. ಸಮ್ಟೈಮ್ಸ್ ಫಾಲೋ ಅಪ್ ಇರಲ್ಲ, ಟಕ್ಕಂತ ಬಂದ್ಬಿಡ್ತಾರೆ, ಓಕೆ. ಬಟ್ ಅವ್ರಿಗೆ ಇನ್ನೂ ಬಂದಿಲ್ಲ ನಮ್ಮ ಬಿಸ್ನೆಸ್ಗೆ ಅಂದ್ರೆ ನಾವು ಮತ್ತೆ ರೀಫಾಲೋ ಅಪ್ ಮಾಡ್ಬೇಕಾಗುತ್ತೆ. ಹೇಗ್ ಮಾಡೋದು? ಅಗೇನ್ ಮನೆಗೆ ಹೋಗಿ ಮಾಡೋದು, ನೇರವಾಗಿ ಅವರ ಕುಟುಂಬದ ಸಮೇತ ಮಾಡ್ಬೇಕು. ಇಲ್ಲ ಅಂದ್ರೆ ನಾವು ವೈಫ್ಗೆ ಹೇಳ್ಬಿಟ್ಟು ಬಂದಿರ್ತೀವಿ, ಅವರು ನನ್ನ ಹಸ್ಬೆಂಡ್ ನ ಕೇಳಿ ಹೇಳ್ತೀನಿ ಅಂತಾರೆ. ಅವ್ರ ಹಸ್ಬೆಂಡ್ ಪಿಕ್ಚರ್ ನೋಡಿರಲ್ಲ, ವೈಫ್ ಪಿಕ್ಚರ್ ನೋಡಿರ್ತಾರೆ. ಕ್ಲೈಮ್ಯಾಕ್ಸ್ ನ ಹಸ್ಬೆಂಡ್ ನ ಕೇಳಿದ್ರೆ ಹೇಗ್ ಗೊತ್ತಾಗುತ್ತೆ? ಹಂಗೆ ನಾವು ಎಲ್ರಿಗೂ ಕೂಡ ಕೂರ್ಸ್ಬಿಟ್ಟು ಹೇಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲರ ಒಂದು ಒಪ್ಪಿಗೆ ಪಡೆಯೋದು. ಸೊ ಅಲ್ಲಿ ಏನೇನ್ ಕೇಳ್ಬೇಕು ಅಂತ ಪಾಯಿಂಟ್ ನೋಡ್ಕೊಳ್ಳೋಣ. ಸುಮ್ನೆ ಹೋಗ್ಬಿಟ್ಟು ಏನೇನೋ ಮಾತಾಡೋದ್ರ ಬದಲು ಅದು ಒಂದು ನಾವು ನೀಟಾಗಿ ಕೇಳ್ಬಿಡೋಣ. ಏನು ನಿಮ್ಗೆ ಏನ್ ಅರ್ಥ ಆಯ್ತು,
ನಿಮ್ಗೆ ಏನ್ ಅರ್ಥ ಆಯ್ತು ಹೇಳ್ಬೋದಾ, ಏನ್ ಇಷ್ಟ ಆಯ್ತು ನಿಮ್ಗೆ ನಾನು ಹೇಳಿದ್ರಲ್ಲಿ, ಎಕ್ಸಾಕ್ಟ್ಲಿ ನಿಮ್ಗೆ ಇಂಥ ಪಾಯಿಂಟ್ ನಿಮ್ಗೆ ಏನ್ ಇಷ್ಟ ಆಯ್ತು ಅಂತ ಕೇಳ್ಬೋದು. ಆಮೇಲೆ ಇನ್ನ ಏನಾದ್ರೂ ಪ್ರಶ್ನೆ ಇದೆಯಾ ಅಂತ ಕೇಳ್ಬೋದು. ಅದಾದ್ಮೇಲೆ ನನ್ ಮೇಲೆ ನಂಬಿಕೆ ಇದೆಯಾ ನಿಮ್ಗೆ ಅಂತ ಕೇಳ್ಬೋದು. ನಿಮ್ಗೆ ಕ್ಲೋಸ್ ಇದ್ರೆ, ಅವರು ಫ್ರೆಂಡ್ಸ್ ಆಗಿದ್ರೆ, ನಿಂಗೆ ನನ್ ಮೇಲೆ ನಂಬಿಕೆ ಇದೆಯಾ ಅಂತ ಕೇಳ್ಬೋದು ನೀವು, ಅಥವಾ ನಿಮ್ ರಿಲೇಷನ್ಸ್ ಆಗಿದ್ರು ನೀವು ಈ ಪ್ರಶ್ನೆಗಳನ್ನ ಕೇಳ್ಬೋದು, ನಿಮ್ಗೆ ನನ್ ಮೇಲೆ ನಂಬಿಕೆ ಇದೆಯಾ ಅಂತ. ಆಮೇಲೆ ನಾನು ಅವ್ರಿಗೆ ಸ್ಟ್ರಾಂಗ್ ಆಗಿ ಹೇಳ್ಬೇಕಾಗಿರೋದು, ಬಿಸ್ನೆಸ್ ಸರಿ ಇಲ್ಲ ಅಂದ್ರೆ ಜಸ್ಟ್ ಯೋಚನೆ ಮಾಡು, ನಾನ್ ಇದನ್ ಮಾಡ್ತಿದ್ನಾ ಅಂತ ಕೇಳ್ಬೋದು. ಯಾಕಂದ್ರೆ ನಾವ್ ಈ ಒಂದು ಕ್ಲಾರಿಟಿನ ಅವ್ರಿಗೆ ಕೊಡ್ಬೋದು. ಮತ್ತೆ ನಮ್ ಮನೆಯವರು ಮಾಡೋಕ್ ಬಿಡ್ತಿದ್ರಾ, ಇವೆಲ್ಲ ಅವ್ರಿಗೆ ಓಪನಿಂಗ್ ಅಂದ್ರೆ ಹೌದಲ್ವಾ ಅಂತ ಅನ್ಸೋ ಹಾಗೆ ನಾನ್ ಕೇಳ್ಬೇಕು. ಫೈನಲಿ ಈ ಬಿಸ್ನೆಸ್ ಸರಿ ಇಲ್ಲ ಅಂದ್ರೆ ನಾನ್ ಮಾಡ್ತಾ ಇದ್ನಾ, ಅಥವಾ ನಮ್ಮ ಮನೆಯವ್ರು ಮಾಡಕ್ ಬಿಡ್ತಾ ಇದ್ರಾ, ಇಲ್ಲ ಅಲ್ವಾ. ಸೊ ಹಾಗಾಗಿ ಬಿಸ್ನೆಸ್ ನ ನಾವು ನಂಬಿ ಮಾಡ್ಬೋದು. ಅಂಡ್ ನಾನು ನನ್ನ ಫ್ಯಾಮಿಲಿ ಇವತ್ ಮಾಡ್ತಾ ಇರೋದು ಒಂದಂತೂ ನಿಜ, ನಿಮಗೆ ಯಾವುದೇ ಭಯ ಬೇಡ, ಇಲ್ಲಿ ನಾವ್ ಏನನ್ನು ಕಳ್ಕೊಳ್ಳಲ್ಲ, ಅದ್ರ ಬದಲು ತುಂಬಾ ವಿಚಾರವನ್ನ ಕಲಿತೀವಿ. ಅಂಡ್ ಇವತ್ತು ನನ್ನ ಲೈಫ್ ಅಲ್ಲಿ ಇಲ್ಲಿಗೆ ಬಂದ ಮೇಲೆ ಸಾಕಷ್ಟು ಟ್ರಾನ್ಸ್ಫಾರ್ಮೇಶನ್, ಪರಿವರ್ತನೆನ ನಾನು ನೋಡ್ತಾ ಇದ್ದೀನಿ ಅಂತ ನೀವು ತುಂಬಾ ಕಾನ್ಫಿಡೆನ್ಸ್ ಆಗಿ ಮಾತಾಡ್ಬೋದು. ಓಕೆ, ಸೊ ನಿಮ್ಗೆ ಏನಾದ್ರೂ ತಿಳ್ಕೊಬೇಕು ಅಂತಿದ್ದೀರಾ ಅಂತಾನು ಕೇಳ್ಬೋದು. ಫೈನಲಿ ನಿಮ್ಗೆ ಇನ್ನೇನಾದ್ರು ಎಕ್ಸ್ಟ್ರಾ ತಿಳ್ಕೊಬೇಕು ಅಂತ ಇದ್ದೀರಾ ಅಂತ ಕೇಳ್ಬೋದು. ಅಂಡ್ ಮುಖ್ಯವಾದ ಸೂಚನೆ, ಅನಾವಶ್ಯಕವಾಗಿ ಏನೂ ಮಾತಾಡಬಾರ್ದು, ತೀರಾ ಪರ್ಸನಲ್ ವಿಚಾರಗಳನ್ನ ಮಾತಾಡ್ತಾ ಕುತ್ಕೋಬಾರ್ದು. ಅಂಡ್ ಅವರಿಗೆ ನಾವು ಕಂಫರ್ಟಬಲ್ ಮಾಡ್ಕೋಬೇಕು. ಅಂದ್ರೆ ಅವರಿಗೆ ಅವ್ರು ಮಾತಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ನಾನ್ ಮಾತಾಡ್ಬಿಡೋದು, ಮಧ್ಯ ಮಾತಾಡೋದು, ಮತ್ತೆ ಏನ್ ಹೇಳ್ತಾರೆ, ನನ್ ಕೇಳಿಸ್ಕೊಳ್ಳಿ, ನಾನ್ ಮಾತಾಡೋದ್ ಕೇಳಿಸ್ಕೊಳ್ಳಿ ಅಂತ ಹೇಳೋದು, ಅಥವಾ ಅವ್ರು ಮಾತಾಡ್ತಿದ್ದನ್ನ ಹಂಗಲ್ಲ ಅಂತ ರಾಂಗ್ ಮಾಡ್ಬಿಡೋದು, ಇವೆಲ್ಲ ಮಾಡಬಾರ್ದು. ಫಸ್ಟ್ ಅವ್ರನ್ನ ಕಂಫರ್ಟಬಲ್ ಫೀಲ್ ಮಾಡಿಸ್ಬೇಕು. ಕೇಳಿ, ನಿಮ್ಗೆ ಏನಿದ್ರು ಕೇಳಿ, ಹೇಳ್ತೀನಿ. ಯಾಕಂದ್ರೆ ನಿಮ್ ತರನೇ ನಾನು ಪ್ರಶ್ನೆ ಕೇಳಿ ನನಗೆ ಕ್ಲಿಯರ್ ಆದ್ಮೇಲೆ ಬಂದಿರೋದು, ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಒಳ್ಳೇದು ಅಂತಾನೆ ನಾವು ಅವ್ರಿಗೆ ಕಂಫರ್ಟಬಲ್ ಮಾಡ್ಕೊಳ್ಬೇಕು. ನೀವೇನ್ ಪ್ರಶ್ನೆ ಕೇಳಿದ್ರು ನನಗೆ ಖುಷಿ ಅಂತ ನಾವು ಕಂಫರ್ಟಬಲ್ ಮಾಡ್ಕೊಳ್ಬೇಕು. ಓಕೆ, ಸೊ ಟೈಮ್ ತಗೊಂಡು ಯೋಚನೆ ಮಾಡಿ. ಆದ್ರೆ ಯಾವುದೇ ಪ್ರಶ್ನೆ ಇದ್ರೂ ಕೂಡ ನೀವು ಅದ್ರ ಬಗ್ಗೆ ದಯವಿಟ್ಟು ತಿಳ್ಕೊಳ್ಳಿ ಅನ್ನೋದನ್ನ ಹೇಳ್ಬೇಕು. ಅಂಡ್ ಯಾರು ಇದನ್ನ ತಿಳ್ಕೊಂಡಿದ್ದಾರೆ, ಬೆಳೀತಾ ಇದ್ದಾರೆ, ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ಬಿಕಾಸ್ ಒಂದ್ ಎಕ್ಸಾಂಪಲ್ ನೀವು ಹೇಳ್ಬೋದು, ಯಾರು ಯಾವ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಓದಿರ್ತಾರೆ, ನಾವು ಆ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗ್ಬೇಕು ಅಂದ್ರೆ ಚೆನ್ನಾಗಿ ಓದಿರೋರ ಹತ್ರ ಕೇಳ್ಬೇಕು. ಅದೇ ರೀತಿ ನೀವು ಈ ಬಿಸ್ನೆಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂದ್ರೆ, ಈ ಬಿಸ್ನೆಸ್ ಮಾಡ್ತಾ ಇರೋರು, ಆಲ್ರೆಡಿ ಸಕ್ಸಸ್ ಆಗ್ತಾ ಇರೋರ್ನ ನೀವು ಕೇಳ್ಬೇಕಾಗತ್ತೆ. ಬಿಕಾಸ್ ಬೇರೆಯವ್ರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ಅಲ್ವಾ ಅನ್ನೋದನ್ನ ನಾನು ತಿಳಿಸ್ಬೇಕು. ಅಂಡ್ ಫೈನಲಿ ಮತ್ತೆ ನೀವು ಅರ್ಥ ಮಾಡಿಸ್ಬೇಕು, ನಾನ್ ಫೋನ್ ಮಾಡಿದ್ರೆ ರಿಸೀವ್ ಮಾಡಿ, ನೀವು ಬಿಸ್ನೆಸ್ಗೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಯಾಕಂದ್ರೆ ಬಿಸ್ನೆಸ್ ಬೇರೆ, ಸಂಬಂಧನೇ ಬೇರೆ. ಇದೇ ನಮ್ಮ ಬಿಸ್ನೆಸ್ ಅಲ್ಲಿ ನಮಗೆ ಕಳಿಸ್ತಾ ಇರುವಂತಹ ಸಿಸ್ಟಮ್ ಅನ್ನೋದನ್ನ ಸ್ಟ್ರಾಂಗ್ ಆಗಿ ನೀವು ಹೇಳಿ ಬನ್ನಿ. ಮತ್ತೆ ಅವ್ರ ಹತ್ರ ಕೇಳಿ, ಇದನ್ನ ನಾನ್ ಮಾಡ್ತೀನಿ, ಹೇಳಿದಾದ್ಮೇಲೆ ನಾನು ಏನ್ ಹೇಳ್ದೆ ಹೇಳಿ ಅಂತ ಕೇಳ್ತೀನಿ. ಸೊ ನಿಜವಾಗ್ಲೂ ಹೇಳ್ತೀನಿ, ಬಿಗಿನಿಂಗ್ ಸ್ಟೇಜ್ ಅಲ್ಲಿ ನನಗೆ ಈ ತರ ಕ್ಲೋಸಿಂಗ್ ಕೊಡಕ್ ಬರ್ತಾ ಇರ್ಲಿಲ್ಲ. ತುಂಬಾ ಜನ ಫ್ರೆಂಡ್ಸ್ ನಾನು ಕಳ್ಕೊಂಡಿದ್ದೀನಿ. ಅಂದ್ರೆ ಅವರು ಫೋನೇ ಎತ್ತುತ್ತಾ ಇರ್ಲಿಲ್ಲ ನಾನ್ ಮಾಡಿದಾಗ, ನನಗೆ ಬೇಜಾರಾಗ್ಬಿಡ್ತಾ ಇತ್ತು. ಲೈಕ್ ಏನಪ್ಪಾ, ನಾವ್ ಒಳ್ಳೇದ್ ಹೇಳಿದ್ರು ಇವರೆಲ್ಲ ಕೇಳಲ್ಲ, ಹಾಗೆ ಈ ತರ ನೆಗೆಟಿವ್ ಆಗ್ಬಿಡ್ತಿತ್ತು ಮೈಂಡ್ ಸ್ಟೇಜ್ ಅಲ್ಲಿ. ಆದ್ರೆ ಈಗ ನಾನು ನನ್ನ ಫ್ರೆಂಡ್ಸ್ ಗಳು ಅಥವಾ ನನ್ಗೆ ಯಾರು ರಿಲೇಟಿವ್ಸ್ ಇದ್ರೆ ಇದನ್ನ ಹೇಳ್ಬಿಟ್ಟು ಬರ್ತೀನಿ. ಸೊ ಏನೇ ಅದೇ ಬೇರೆ ಇದೇ ಬೇರೆ ಅಂತ. ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಗಳು ನನ್ಗೆ ಮುಂಚೆ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ವಿ, ಟ್ರಿಪ್ ಎಲ್ಲ ಹೋಗ್ತಾ ಇದ್ವಿ, ಮದ್ವೆಗಳ ಫಂಕ್ಷನ್ಸ್ಗೆಲ್ಲ ಹೋಗ್ತಾ ಇದ್ವಿ, ನನ್ನನ್ನ ಕರೆಯೋದೇ ಬಿಟ್ಬಿಟ್ರು. ಅವಳನ್ನ ಕರೆದ್ರೆ ಅವಳ ಮೋದಿಕೆ ಬಗ್ಗೆ ಮಾತಾಡ್ತಾಳೆ ಅಂತ. ಅದು ನಾನೇ ಮಾಡ್ಕೊಂಡಿದ್ ಮಿಸ್ಟೇಕ್ ಅಲ್ವಾ. ಸೊ ಈ ಕ್ಲೋಸಿಂಗ್ ನ ಇವತ್ತು ನಾನು ಕೊಡೋದ್ರಿಂದ ನನ್ನ ಫ್ರೆಂಡ್ಸ್ ಗಳು ಏನಾದ್ರೂ ಫಂಕ್ಷನ್ಸ್ ಇದ್ರೆ, ಬರ್ತ್ಡೇ ಈ ತರದೆಲ್ಲ ಇದ್ರೆ ಫೋನ್ ಮಾಡಿ ಕರೀತಾರೆ ನನ್ನ. ಅಂಡ್ ನಾನ್ ಫೋನ್ ಮಾಡಿದ ತಕ್ಷಣ ಸುಮಾರು 1 hour ಆದ್ರೂ ಪರವಾಗಿಲ್ಲ ನನ್ನ ಜೊತೆ ಮಾತಾಡ್ತಾರೆ. ಬಟ್ ನಾನು ಮೋದಿಕೆ ಬಗ್ಗೆ ಮಾತಾಡಲ್ಲ ಅವ್ರಿಗೆ ಪದೇ ಪದೇ. ಯಾಕೆ ಇದನ್ನ ಹೇಳ್ತಾ ಇರೋದು ಅಂತ ಅಂದ್ರೆ, ನಾವು ಫ್ರೆಂಡ್ಶಿಪ್ ನ ಕಳ್ಕೊಳ್ಬಾರ್ದು, ಸಂಬಂಧಗಳನ್ನ ಕಳ್ಕೊಬಾರ್ದು, ಕಳ್ಕೊಂಡ್ಬಿಟ್ಟು ಅದನ್ನ ಮೋದಿಕೆ ಮೇಲೆ ಹಾಕ್ಬಾರ್ದು. ನಾನು ಇಲ್ಲಿಗೆ ಬಂದು ಫ್ರೆಂಡ್ಸ್ ಕಳ್ಕೊಂಡೆ ಅಂತ ನಾನು ಸರಿಯಾಗಿ ಉಳಿಸ್ಕೋಬೇಕಾಗಿದೆ. ಇದು ಪ್ರತಿಯೊಬ್ಬ ಹೊಸಬ್ರು ಕೂಡ ಮಾಡ್ಬೇಕಾಗಿರೋದು. ಬಿಸ್ನೆಸ್ ಬೇರೆ, ಸಂಬಂಧಗಳೇ ಬೇರೆ. ಇದನ್ನ ನೀವ್ ಅರ್ಥ ಮಾಡ್ಕೋಬೇಕು. ಅಂಡ್ ಇದನ್ನೇ ನೀವು ಅವ್ರಿಗೆ ಪ್ರೆಸೆಂಟೇಶನ್ ಮುಗಿದ ಮೇಲೂ, ಫಾಲೋ ಅಪ್ ಮುಗಿದ ಮೇಲೂ ಹೇಳ್ಬಿಟ್ಟು ಬರ್ಬೇಕು. 7th ಪಾಯಿಂಟ್, ಬಿಲ್ಡ್ ಯೋರ್ ವಿಡ್ತ್ ಅಂಡ್ ಡೆಪ್ತ್. ಸೊ ಇದು ಸಿಂಪಲ್ ಆಗಿ ಅರ್ಥ ಮಾಡಿಸೋದಾದ್ರೆ, ಬಿಲ್ಡ್ ಯೋರ್ ವಿಡ್ತ್ ಅಂಡ್ ಡೆಪ್ತ್ ಅಂದ್ರೆ ನಿಮ್ಮ ಅಗಲ ಮತ್ತೆ ಆಳವನ್ನ ನೀವು ಗಟ್ಟಿಯಾಗಿ ಕಟ್ಕೋಬೇಕು. ನಿಮ್ಗೆ ಪಿಕ್ಚರ್ ಅಲ್ಲೇ ಕಾಣಿಸ್ತಾ ಇದೆ, ಕರೆಕ್ಟಾ? ಒಂದು ವಿಡ್ತ್ ಅಂತ ಅಂದ್ರೆ ಆ ಕೆಳಗಡೆ ಬೇರ್ ಏನಿದೆ, ಕರೆಕ್ಟಾ? ಡೆಪ್ತ್ ಅನ್ನೋದು ನಿಮ್ಗೆ ಬೇರ್ ತರ ಇರುತ್ತೆ. ವಿಡ್ತ್ ಅನ್ನೋದು ಆ ಬೇರಿಂದ ಬಂದಿರುವಂತ ಬ್ರಾಂಚಸ್ ಏನಿದೆ ಗಿಡದಲ್ಲಿ, ನೀವು ಮರದಲ್ಲಿ ನೋಡ್ತಾ ಇರ್ಬೋದು, ಆ ತರ. ಅಂದ್ರೆ ನೀವು ನಿಮ್ಮ ಬಿಸ್ನೆಸ್ ನ 2 ರೀತಿಯಲ್ಲೂ ಕಟ್ಬೇಕು. ನಿಮ್ಮ ಆಳವಾಗಿ ಗಟ್ಟಿಯಾಗಿ ಕೂಡ ನಾವು ಡೆಪ್ತ್ ಕೂಡ ವರ್ಕ್ ಮಾಡ್ಬೇಕು, ಅದೇ ರೀತಿ ಅಗಲ ಕೂಡ ನಾವು ವರ್ಕ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಅದನ್ನ ಹೇಗೆ ಅಂತ ನೋಡೋದಾದ್ರೆ, ಈ ಬಿಸ್ನೆಸ್ಗೆ ಅವಕಾಶ
ಕೊಡೋದ್ರ ಮೂಲಕ ನಮ್ಮ ಟೀಮ್ ನಲ್ಲಿ ಸ್ಪಾನ್ಸರ್ ಮಾಡ್ಕೊಳ್ಳೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ 20 ಜನ ಬಂದಾಗ ಅವ್ರನ್ನ ನಾನು ವಿಡ್ತ್ ಹಾಕೊಳ್ತೀನಿ. ಫಾರ್ ಎಕ್ಸಾಂಪಲ್ 20 ಜನ ಡೈರೆಕ್ಟ್ ಆಗಿ ನನ್ನ MCA ನಂಬರ್ ಅಲ್ಲೇ ಜಾಯಿನ್ ಆಗ್ತಿದ್ದಾರೆ ಅಂದ್ರೆ ಅದು ವಿಡ್ತ್ ಬೆಳೀತಾ ಇದೆ ಅಂತ ಅರ್ಥ. ಓಕೆ, ಆದ್ರೆ ನಾವ್ ಯಾವತ್ತೂ ಕೂಡ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದನ್ನ ಮಾಡಬಾರದು. ಇದು ನನ್ನ ಒಂದು ರಿಕ್ವೆಸ್ಟ್ ಅಂಡ್ ನಾನು ಕೇಳ್ಪಟ್ಟಿರೋದು, ನಮ್ಮ ಲೀಡರ್ಸ್ ಗಳು ನಮಗೆ ತಿಳಿಸಿರೋದು ಕೂಡ ಇದೇನೆ. ಯಾಕಂದ್ರೆ ನಮಗೆ ಮೇಂಟೈನ್ ಮಾಡಕ್ಕೆ ಬಿಗಿನಿಂಗ್ ಅಲ್ಲೇ ಬರ್ತಾ ಇರಲ್ಲ. 20 ಜನ ಕರ್ಕೊಂಡ್ ಬಂದ್ಬಿಟ್ಟು ನಾನೇ ಇನ್ನು ಕರೆಕ್ಟ್ ಆಗಿ ಕಲ್ತಿರಲ್ಲ, 20 ಜನಕ್ಕೆ ಏನ್ ಹೇಳ್ಕೊಡಕ್ ಸಾಧ್ಯ, ಕರೆಕ್ಟ್ ಅಲ್ಲ? ಹಾಗಾಗಿ ನಾನು ಏನ್ ಮಾಡ್ಬೇಕು, ಫಾರ್ ಎಕ್ಸಾಂಪಲ್ ನಾಲ್ಕು ಫ್ರಂಟ್ ಲೈನ್ಸ್ ಗಳನ್ನ ನಾನು ಹಾಕೊಂಡು ಅಂದ್ರೆ 4 ನನ್ನ ಸ್ಪಾನ್ಸರ್ ಮಾಡ್ಕೊಂಡು ಅವ್ರನ್ನ ನಾನು ಕನೆಕ್ಷನ್ ಇಟ್ಕೊಂಡು ಡೆಪ್ತ್ ಲೈಕ್ ಡೆವಲಪ್ ಮಾಡ್ತಾ ಹೋಗೋದು. ಅಂದ್ರೆ ವಿಡ್ತ್ ಅನ್ನೋದು ಸೀಕ್ರೆಟ್. ಎಷ್ಟು ನನಗೆ ಫ್ರಂಟ್ ಲೈನ್ ಇದಾವೆ ಅಂತ ನಾನು ಯಾರ ಹತ್ರನೂ ಹೇಳೋ ಅವಶ್ಯಕತೆ ಇರೋದಿಲ್ಲ. ಡೆಪ್ತ್ ಅನ್ನೋದು ಸೆಕ್ಯೂರಿಟಿ. ಅಂದ್ರೆ ನಾನು ಗಟ್ಟಿಯಾಗಿ ಫೌಂಡೇಶನ್ ಸ್ಟ್ರಾಂಗ್ ಇದ್ರೆ ಬಿಲ್ಡಿಂಗ್ ಗಟ್ಟಿಯಾಗಿ ನಿಲ್ಲತ್ತೆ. ಕರೆಕ್ಟಾ? ಯಾವುದೇ ಬಿಲ್ಡಿಂಗ್ ಆಗಿರ್ಬೋದು ಯಾವ್ದ್ರ ಮೇಲೆ ನಿಂತಿರುತ್ತೆ, ಫೌಂಡೇಶನ್ ಮೇಲೆ ನಿಂತಿರುತ್ತೆ. ಯಾವುದೇ ಮರ ಆಗಿರ್ಬೋದು ಯಾವ್ದ್ರ ಮೇಲೆ ನಿಂತಿರುತ್ತೆ, ಬೇರಿನ ಮೇಲೆ ನಿಂತಿರುತ್ತೆ. ಕರೆಕ್ಟಾ? ಅದೇ ರೀತಿ ನಮ್ಮ ಬಿಸ್ನೆಸ್ ಅಲ್ಲಿ ಡೆಪ್ತ್ ಅನ್ನೋದು ನಮ್ಮ ಬೇರು. ಅಂದ್ರೆ ನಾವು ಡೆಪ್ತ್ ಅಲ್ಲಿ ಸ್ಟ್ರಾಂಗ್ ಆಗಿ ಟೀಮ್ ನ ಬಿಲ್ಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಅದರಿಂದ ನಮ್ಗೆ ಖಂಡಿತ ಪ್ಯಾಸಿವ್ ಇನ್ಕಮ್ ಬರುತ್ತೆ. ಹಾಗಾಗಿ ವಿಡ್ತ್ ಮತ್ತೆ ಡೆಪ್ತ್ ನ ಸರಿಯಾಗಿ ನಾನು ಮೇಂಟೈನ್ ಮಾಡ್ಬೇಕು. ಮೊದ್ಲಿಂದನೇ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ಬೇಕು. ಈಗ ನೀವು ಹೊಸದಾಗಿ ಬಂದಿದ್ದೀರಾ ಅಲ್ಲ, ಪಕ್ಕ ನೀವು ಇದನ್ನ ಪ್ಲಾನ್ ಮಾಡ್ಕೊಂಡು ಎಷ್ಟು ನಿಮ್ಮ ಫ್ರಂಟ್ ಲೈನ್ ಇರಬೇಕು, ಅದ್ರ ಕೆಳಗಡೆ ನಾನು ಎಷ್ಟು ಡೀಪ್ ಅಲ್ಲಿ ವರ್ಕ್ ಮಾಡ್ಬೇಕು ಅನ್ನೋ ಪ್ಲಾನ್ ನ ನೀವು ಕರೆಕ್ಟ್ ಆಗಿ ತಗೊಂಡ್ ವರ್ಕ್ ಮಾಡಿದ್ರೆ ನಿಮ್ಗೆ ಕನ್ಫ್ಯೂಷನ್ಸ್ ಆಗೋದಿಲ್ಲ. ಆರಾಮ್ಸೆ ನೀವು ನಿಮ್ಮ ವಿಡ್ತ್ ಮತ್ತೆ ಡೆಪ್ತ್ ನ ಮೇಂಟೈನ್ ಮಾಡಬಹುದು ಅಂಡ್ ಬೇಗ ಟೀಮ್ ನ ಡೆವಲಪ್ ಮಾಡ್ಕೊಂಡು ನಾವು ನಮ್ಮ ಬಿಸ್ನೆಸ್ ಅಲ್ಲಿ ಏನೆಲ್ಲ ಕನ್ಸಿದೆ ಅದನ್ನ ನಾವು ಫುಲ್ಫಿಲ್ ಮಾಡ್ಕೋಬಹುದು. ಅಂಡ್ ಮುಖ್ಯವಾದ ಸೂಚನೆ, ಮೊದಲು ಸ್ಪಾನ್ಸರ್ ಮಾಡುವಾಗ ದಯವಿಟ್ಟು ನೀವು ನಿಮ್ಮ ಬಿಸ್ನೆಸ್ಗೆ ಪರಿಚಯಿಸಿದವ್ರನ್ನ ಅಂದ್ರೆ ನಿಮ್ಮ ಅಪ್ಲೈನ್ ನ ದಯವಿಟ್ಟು ಕೇಳಿ ನಾನು ಇವ್ರನ್ನ ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಜನ ಏನ್ ಮಾಡ್ತೀವಿ ನಾವು ಅಂತ ಅಂದ್ರೆ ನನಗೆ ಆಪ್ ಓಪನ್ ಮಾಡಕ್ ಬರುತ್ತೆ ಅನ್ಬಿಟ್ಟು ಅಥವಾ ನನಗೆ ಗೊತ್ತಿದೆ ಅಂತ ಅನ್ಬಿಟ್ಟು ನಮಗೆ ಗೊತ್ತಿರಲ್ಲ ಅಂದ್ರೆ ಸ್ಪಾನ್ಸರ್ ಮಾಡ್ಬೇಕಲ್ವಾ, ನಾನು ಯಾರನ್ನೋ 1 to 1 ಕೊಡ್ತೀನಿ, ಡೈರೆಕ್ಟ್ ಸ್ಪಾನ್ಸರ್ ಮಾಡ್ತೀನಿ. ಆತರ ಒಂದ್ 20 ಜನ 30 ಜನ ಸುಮ್ನೆ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ಎಲ್ಲೆಲ್ಲೋ ಪ್ಲೇಸ್ ಮಾಡ್ತಾ ಇರ್ತೀವಿ. ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಯಾರು ಕರೆಕ್ಟ್ ಆಗಿ ಸ್ಟ್ರಕ್ಚರ್ ನ ಮೇಂಟೈನ್ ಮಾಡ್ತಾರೆ ಅವರಿಗೆ ನಿಜವಾಗ್ಲೂ ಹೇಳ್ತೀನಿ ಪ್ರಾಪರ್ ವೇ ಸಿಗುತ್ತೆ. ಇವತ್ತು ನಾವು ಬೇಗ ಬೇಗ ಸಕ್ಸಸ್ ಆಗ್ತಿರೋರ್ನ ನೋಡ್ತಾ ಇರ್ಬೋದು. ಡೆಫಿನೆಟ್ಲಿ ಅವರೆಲ್ಲರೂ ಕೂಡ ಇವತ್ತು ವರ್ಕ್ ಮಾಡ್ತಾ ಇರೋದು ಎಕ್ಸಾಕ್ಟ್ಲಿ ಸ್ಟ್ರಕ್ಚರ್ ಅಲ್ಲಿ. ಬೇಗ ಸಕ್ಸಸ್ ಆಗ್ತಾ ಇರೋರು ಮೇಜರ್ ಆಗಿ ಸ್ಟ್ರಕ್ಚರಲ್ ವರ್ಕ್ ಮಾಡ್ತಾ ಇದ್ದಾರೆ. ಅದು ಹೇಗ್ ಸಾಧ್ಯ? ಅವ್ರ ಅಪ್ಲೈನ್ಸ್ ಹತ್ರ ಕೇಳ್ಕೊಂಡು ನಾನು ಎಲ್ಲಿ ಪ್ಲೇಸ್ ಮಾಡ್ಬೇಕು, ನನ್ ವಿಡ್ತ್ ಎಷ್ಟ್ ಇರ್ಬೇಕು, ಎಷ್ಟ್ ಡೆಪ್ತ್ ಇರ್ಬೇಕು ಅದನ್ನೆಲ್ಲ ನೋಡ್ಕೊಂಡು ನೀವು ಪ್ಲೇಸ್ ಮಾಡಿ. ನಮ್ಗೆ ರಿಜಿಸ್ಟರ್ ಮಾಡಕ್ ಬರುತ್ತೆ ಅಂತ ದಯವಿಟ್ಟು ನೀವೇ ಮಾಡ್ಬೇಡಿ. ಸ್ವಲ್ಪ ಅಪ್ಲೈನ್ ನ ಕೇಳಿ, ನೀವು ಇನ್ನೊಬ್ರಿಗೆ ಹೇಳ್ಕೊಡಂಗ್ ಆಗೋ ತನಕ ಒಂಚೂರು ಅಪ್ಲೈನ್ ಹೇಳಿದ್ದನ್ನ ಕೇಳಿ. ಇದು ಹೊಸಬ್ರಿಗೆ ನನ್ನ ಸಜೆಷನ್ ಅಂತಾನೆ ನೀವು ತಗೋಬಹುದು, ಸ್ಪೆಷಲಿ ಹೊಸಬ್ರಿಗೆ. ಓಕೆ, ಇವಾಗ್ಲಿಂದ ನಾವು ಹಾಕೋ ಥಾಟ್ಸ್ ಅಂಡ್ ಬೀಜಗಳು ನಿಜವಾಗ್ಲೂ ನಮ್ಗೆ ಭವಿಷ್ಯದಲ್ಲಿ ಫ್ರೂಟ್ ಕೊಡುತ್ತೆ. ಓಕೆ, ಸೊ ನೆಕ್ಸ್ಟ್ ಬಿಲ್ಡ್ ಯೋರ್ ಫ್ರೀಡಮ್. 8ನೇ ಪಾಯಿಂಟ್, ನಮ್ಮ ಬಿಸ್ನೆಸ್ ಅಲ್ಲಿ ಮುಖ್ಯವಾದ ಉದ್ದೇಶನೇ ಫ್ರೀಡಮ್ ತಗೊಳ್ಳೋದು. ಇವತ್ ಜಾಬ್ ನ ನಾವು ಬಿಟ್ಟು ಇಲ್ಲಿ ಬರ್ತಾ ಇದೀವಿ ಅಂತ ಅಂದ್ರೆ ನಮಗೆ ಫ್ರೀಡಮ್ ಬೇಕು ಅಂತ ತಾನೇ ಬರೋದು. ಫಿನಾನ್ಷಿಯಲ್ ಫ್ರೀಡಮ್ ಆಗಿರ್ಬೋದು, ಟೈಮ್ ಫ್ರೀಡಮ್ ಆಗಿರ್ಬೋದು, ಬಾಸ್ ಫ್ರೀಡಮ್ ಆಗಿರ್ಬೋದು, ಆ ಎಲ್ಲಾ ಫ್ರೀಡಮ್ ನ ನಾನು ತಗೋಬೇಕು ಅಂತ ಅಂದ್ರೆ ನಮ್ಮ ಫ್ರೀಡಮ್ ನ ತಗೊಳಕ್ಕೆ ನಾವು ಟೀಮ್ ನ ಬಿಲ್ಡ್ ಮಾಡ್ಬೇಕಾಗಿದೆ. ಅದು ಸಾಧ್ಯ ಆಗೋದು ಯಾವಾಗ? ಟೀಮ್ ಅಲ್ಲಿ ಲೀಡರ್ಶಿಪ್ ಡೆವಲಪ್ಮೆಂಟ್ ಮಾಡಿದಾಗ ಮಾತ್ರ. ತುಂಬಾ ಜನಕ್ಕೆ ಪ್ಯಾಸಿವ್ ಇನ್ಕಮ್ ಬರ್ತಾ ಇದೆ, ಬಟ್ ಆ ಪ್ಯಾಸಿವ್ ಇನ್ಕಮ್ ಅಂತ ಅದು ಹೇಳಂಗೆ ಇಲ್ಲ. ಯಾಕಂದ್ರೆ ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿ ತನಕ ನಾನು ಜಾಬ್ಗಿಂತ ಜಾಸ್ತಿ ಕಷ್ಟಪಡ್ತಾ ಇರ್ತೀನಿ. ಯಾಕೆ ಅಂದ್ರೆ ಅಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೀನಿ, ನಾನು ಫ್ರೀಡಮ್ ತಗೊಳಕ್ಕೆ ವರ್ಕ್ ಮಾಡ್ತಾ ಇಲ್ಲ. ನಾನು ಆಕ್ಚುಲಿ ಡೈರೆಕ್ಟ್ ಸೆಲ್ಲಿಂಗ್ ಬರೋದು ಫ್ರೀಡಮ್ಗೋಸ್ಕರ, ಬಟ್ ಫ್ರೀಡಮ್ ತಗೊಳಕ್ಕೆ ವರ್ಕ್ ಮಾಡ್ತಾ ಇಲ್ಲ. ಅದ್ರ ಬದಲು ನಾನು ಏನ್ ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ. ಕೆಲಸ ಮಾಡ್ಬೇಕು, ಬಟ್ ಕೆಲಸನ ಮಾಡೋದ್ರ ಜೊತೆಗೆ ಲೀಡರ್ಶಿಪ್ ನ ಡೆವಲಪ್ಮೆಂಟ್ ಮಾಡ್ಬೇಕು. ಲೀಡರ್ಶಿಪ್ ಡೆವಲಪ್ ಆದಾಗ ಮಾತ್ರನೇ ನಿಮ್ಗೆ ಫ್ರೀಡಮ್ ಸಿಗತ್ತೆ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇವತ್ತು ನಾನು ಯಾವ್ದೋ ಒಂದು ಇಂಟರ್ವ್ಯೂ ಅಲ್ಲಿ ಕೇಳ್ತಾ ಇದ್ದೆ, ಒಬ್ರು ವೈಲ್ಡ್ ಫೋಟೋಗ್ರಫರು ಆ ಚಾನೆಲ್ ಅಲ್ಲಿ ಹೇಳ್ತಾ ಇದ್ರು, ನಿಮ್ ಪ್ರೊಫೆಷನಲ್ ಏನು ಅಂತ ಕೇಳ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನನ್ಗೆ ನಿಮ್ ದುಡ್ಡು ಎಲ್ಲಿಂದ ಬರುತ್ತೆ ಅಂದ್ರೆ ಪ್ಯಾಸಿವ್ ಇನ್ಕಮ್ ಇದೆ ನನಗೆ ಅಂತ ಹೇಳ್ತಾ ಇದ್ರು. ನನ್ಗೆ ತುಂಬಾ ಬಿಸ್ನೆಸ್ ಇಂದ ಪ್ಯಾಸಿವ್ ಇನ್ಕಮ್ ಬರುತ್ತೆ, ಸೊ ನನ್ ಮನೆ ನಡ್ಸಕ್ ಏನ್ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನಾನು ವೈಲ್ಡ್ ಫೋಟೋಗ್ರಫರ್, ಅಂದ್ರೆ ನಾನು ಬರೀ ಕಾಡಲ್ಲಿ ಸುತ್ತಾ ಇರ್ತೀನಿ ಫೋಟೋ ತೆಗಿಯಕ್ಕೆ ಅಂತ. ನಾವಿವತ್ತು ಕ್ಯಾಮ್ರಾ ತಗೊಂಡು ಗಾಡಿಗೆ ಹೋದ್ರೆ ನಮ್ಮ ಮನೆಯವ್ರು ಬಿಡ್ತಾರಾ?
ಇಲ್ಲ ಅಲ್ವಾ? ಸೊ ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಏನಾದ್ರು ಕೆಲಸ ಬಿಡ್ತಿದ್ದಂಗೆ ನಾವೇನ್ ಮಾಡ್ತೀವಿ, ಮನೇಲಿ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದ್ರೆ ನಾವ್ ಇನ್ನ ಕೂಡ ಫ್ರೀಡಮ್ ಸಿಕ್ಕಿರಲ್ಲ. ಸೊ ಇಲ್ಲಿ ನೀವು ಫೋಟೋ ನೋಡ್ಬೋದು, ಫ್ರೀಡಮ್ ಯಾರಿಗಿರುತ್ತೆ ಅವ್ರಿಗೆ ಟೆನ್ಷನ್ ಇರೋದಿಲ್ಲ. ಅಂಡ್ ಡೈರೆಕ್ಟ್ ಸೆಲ್ಲಿಂಗ್ ನಾನು ಬರ್ತಾ ಇರೋದೇ ಆ ಫ್ರೀಡಮ್ ಲೈಫ್ ನ ಎಂಜಾಯ್ ಮಾಡಕ್ಕೆ. ಸೊ ಹಾಗಿದ್ರೆ ಫ್ರೀಡಮ್ ಲೈಫ್ ಸಿಗ್ಬೇಕು ಅಂದ್ರೆ ನಿಮ್ಮ ಟೀಮ್ ಅಲ್ಲಿ ಲೀಡರ್ಶಿಪ್ ಡೆವಲಪ್ ಆಗ್ಬೇಕು. ಇವತ್ ನೀವು ಹೊಸದಾಗಿ ಬಂದಿದ್ದೀರಾ, ನೀವು ಫಸ್ಟ್ ಲೀಡರ್ಶಿಪ್ ಮೆಂಟಾಲಿಟಿನ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಟೀಮ್ ನ ಬಿಲ್ಡ್ ಮಾಡ್ತೀರಾ. ಓಕೆ, ವಿಡ್ತ್ ಅಂಡ್ ಡೆಪ್ತ್ ನ ಟೀಮ್ ನ ಬಿಲ್ಡ್ ಮಾಡ್ತೀರಾ. ಬಿಲ್ಡ್ ಮಾಡಿದ್ಮೇಲೆ ಅವರಿಗೂ ಕೂಡ ನೀವು ಹೇಗೆ ಲೀಡರ್ಶಿಪ್ ನ ಡೆವಲಪ್ ಮಾಡ್ಕೊಂಡ್ರಿ ಅದೇ ತರ ಅವ್ರನ್ನೂ ಕೂಡ ಲೀಡರ್ಶಿಪ್ ಡೆವಲಪ್ಮೆಂಟ್ ಕೋರ್ಸಸ್ ಗಳಿಗೆ ಕನೆಕ್ಟ್ ಮಾಡ್ತಾ ಬನ್ನಿ. ಆಗ ನಿಮ್ಗೆ ಫ್ರೀಡಮ್ ಸಿಗ್ತಾ ಹೋಗುತ್ತೆ, ಅವರು ಲೀಡರ್ಸ್ ಆದಂಗೆ. ಯಾಕಂದ್ರೆ ಅವರು ಸೇಮ್ ಅದನ್ನೇ ಮಾಡ್ತಾ ಹೋಗ್ತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ ಜೊತೆ ಬಂದಂತ ಪ್ರತಿಯೊಬ್ರು ಕೂಡ ಆದಷ್ಟು ಬೇಗ ಅವರು ಅವ್ರ ಜೀವನದಲ್ಲಿ ಫ್ರೀಡಮ್ ತಗೋಬೇಕು. ನಾನ್ ಫ್ರೀಡಮ್ ತಗೊಳ್ಳೋದಲ್ಲ, ನನ್ ಜೊತೆ ಬಂದಂತ ವ್ಯಕ್ತಿಗಳು ಫ್ರೀಡಮ್ ತಗೋಬೇಕು. ಅಂಡ್ ಡೈರೆಕ್ಟ್ ಸೆಲ್ಲಿಂಗ್ ಉದ್ದೇಶನೇ ಇವತ್ತು ನಾವು ದೊಡ್ಡದಾದಂತ ಏನು ಇವತ್ತೆಲ್ಲ ಯಾರು ಶ್ರೀಮಂತರಿದ್ದಾರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ, ಇವತ್ತು ಯಾರೆಲ್ಲ ಬೆಳ್ದಿದ್ದಾರೆ, ಯಾರೆಲ್ಲ ಅವ್ರ ಕನಸುಗಳನ್ನ ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ಅವರ ಟೈಮ್ ಇವತ್ತು ಎಷ್ಟೊಂದು ಫ್ರೀ, ಎಷ್ಟು ಆರಾಮ್ಸೆ ಇವತ್ತು ಅವ್ರ ಲೈಫ್ ನ ಎಂಜಾಯ್ ಮಾಡ್ತಿದ್ದಾರೆ. ಅವರೆಲ್ಲರೂ ಕೂಡ ವರ್ಕ್ ಮಾಡಿರೋದು ಲೀಡರ್ಶಿಪ್ ಮೇಲೆ. ಇವತ್ ನಾನು ನನ್ನ ಟೀಮ್ ಅಲ್ಲಿ ಲೀಡರ್ಶಿಪ್ ಮೇಲೆ ವರ್ಕ್ ಮಾಡಿದ್ರೆ ಮುಂದೆ ಒಂದಿನ ನನಗೆ ಬೇಗ ಫ್ರೀಡಮ್ ಸಿಗುತ್ತೆ. ಹೊಸದಾಗಿ ಬಂದಿರೋರು ನೀವು ಲೀಡರ್ಶಿಪ್ ಮೆಂಟಾಲಿಟಿ ತಗೊಳ್ಳಿ, ವರ್ಕ್ ಮಾಡಿ, ನಿಮ್ ಟೀಮ್ಗೆ ಇಮಿಡಿಯೇಟ್ ಲೀಡರ್ಶಿಪ್ ಮೆಂಟಾಲಿಟಿಗಳನ್ನ ಕ್ರಿಯೇಟ್ ಮಾಡಿಸಿ, ಅವ್ರಿಗೆ ಸಪೋರ್ಟ್ ಮಾಡಿ ಲೀಡರ್ಶಿಪ್ ಡೆವಲಪ್ ಆಗೋದಕ್ಕೆ. ಓಕೆ, ಬಿಸ್ನೆಸ್ ಮಾಡಿ ಅನ್ನೋದಕ್ಕಿಂತ ನೀವು ಲೀಡರ್ಶಿಪ್ ಮೇಲೆ ವರ್ಕ್ ಮಾಡಿ, ಅವ್ರ ಮೆಂಟಾಲಿಟಿ ಹೇಗಿರ್ಬೇಕು ಅಂತ ವರ್ಕ್ ಮಾಡಿ, ಅವರ ಬಿಸ್ನೆಸ್ ಮಾಡ್ತಾರೆ. ಸೊ ಹಾಗಾಗಿ ಲೀಡರ್ಶಿಪ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಫ್ರೀಡಮ್ ತಗೊಳ್ಳೋದಕ್ಕೆ. ಹೇಗೆ ಬಂದಂತ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾಲೆಜ್ ನ ಕೊಡೋದ್ರ ಮೂಲಕ, ಎಜುಕೇಶನ್ಸ್ ಕೊಡೋದ್ರ ಮೂಲಕ ಆದಷ್ಟು ಬೇಗ ಅವ್ರನ್ನ ನಾವು ಇಂಡಿಪೆಂಡೆಂಟ್ ಟೀಮ್ ನಡೆಸೋ ತರ ರೆಡಿ ಮಾಡ್ಬೇಕು. ಇವತ್ತಿಲ್ಲಿ ಯಾರು ಹೊಸದಾಗಿ ಬಂದು ಅಟೆಂಡ್ ಮಾಡ್ತಾ ಇದ್ದೀರಾ, ನೀವು ಫಸ್ಟ್ ಕೋರ್ಸ್ ಅಟೆಂಡ್ ಮಾಡ್ತೀರಾ ಅನ್ಕೊಳ್ಳಿ, ಇನ್ನೊಂದ್ 2 ಕೋರ್ಸ್ ಆಗೋಷ್ಟ್ರಲ್ಲಿ ನೀವೇ ಇಂಡಿಪೆಂಡೆಂಟ್ ಕೋರ್ಸ್ ನ ರನ್ ಮಾಡೋ ಹಾಗೆ ಆಗ್ಬೇಕು. ನಿಮ್ ಟೀಮ್ ಅಲ್ಲಿ ಅವರು ಇಂಡಿಪೆಂಡೆಂಟ್ ಕೋರ್ಸ್ ನ ಇನ್ನೊಂದ್ 3 ಮಂತ್ಸ್ ಅಲ್ಲಿ ಅವರು ಇಂಡಿಪೆಂಡೆಂಟ್ ಕೋರ್ಸ್ ನ ರನ್ ಮಾಡೋ ತರ ಆಗ್ಬೇಕು. ಆ ತರ ಆದಾಗ ಇಂಡಿಪೆಂಡೆಂಟ್ ವರ್ಕ್ ಗಳು ಸ್ಟಾರ್ಟ್ ಆಗುತ್ತೆ, ಲೀಡರ್ಶಿಪ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಎಜುಕೇಶನ್ ಇಂದ ಮಾತ್ರನೇ ನಾವು ಲೀಡರ್ಸ್ ನ ಡೆವಲಪ್ ಮಾಡಕ್ಕೆ ಸಾಧ್ಯ. ಸೊ ಕರ್ಕೊಂಡ್ ಬರೋರಿಗೆ ನಾವು ಫಸ್ಟ್ ಎಜುಕೇಶನ್ಗೆ ಪ್ರಿಯಾರಿಟಿ ಕೊಡಿಸ್ಬೇಕು. ಓಕೆ, ಸೊ ಮೆಮೊರಿ ಜಾಗರ್ ಮಾಡೋದು ಅಂಡ್ ಅವ್ರಿಗೆ ಪ್ರಾಡಕ್ಟ್ಸ್ ನಾಲೆಜ್ ನ ಕೊಡೋದಾಗಿರ್ಬೋದು, ಇನ್ವಿಟೇಷನ್ ಹೇಗೆ ಮಾಡೋದು ಅಂತ ಹೇಳ್ಕೊಡೋದು, ಪ್ರೆಸೆಂಟೇಷನ್ ಮಾಡೋದು ಹೇಳ್ಕೊಡೋದು, ಫಾಲೋ ಅಪ್, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್, ಯಾವ ರೀತಿ ಅವರು ಫೀಲ್ಡ್ ಅಲ್ಲಿ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಮಾಡಬೇಕು, ಲೀಡರ್ಶಿಪ್ ಮೆಂಟಾಲಿಟಿ ಬಗ್ಗೆ ತಿಳಿಸೋದು, ಪರಿಸ್ಥಿತಿಗಳನ್ನ ನಿಭಾಯಿಸೋದು ಹೇಗೆ ಅಂತ ಪರ್ಸನಲ್ ಪ್ರೋಗ್ರೆಸ್ ಮೇಲೆ ವರ್ಕ್ ಮಾಡೋದಾಗಿರ್ಬೋದು, ಅಪ್ಲೈನ್ ಮತ್ತೆ ಡೌನ್ಲೈನ್ ಗಳ ಹತ್ರ ಯಾವ ತರ ಅವರು ಏನ್ ಹೇಳ್ತಾರೆ ರೆಸ್ಪೆಕ್ಟ್ ಆಗಿ ಸಂಬಂಧಗಳನ್ನ ಇಟ್ಕೊಳ್ಳೋದು, ಯಾವ ರೀತಿ ಅವರು ಅದನ್ನೆಲ್ಲ ಕಲಿಸ್ಬೇಕು ಅನ್ನೋದಾಗಿರ್ಬೋದು, ಇವೆಲ್ಲವೂ ಕೂಡ ನಿಮಗೆ ಲೀಡರ್ಶಿಪ್ ಡೆವಲಪ್ಮೆಂಟ್ ಗೆ ಹೆಲ್ಪ್ ಮಾಡುತ್ತೆ. ಸೊ ಪ್ರತಿ ಟ್ರೈನಿಂಗ್ ಅನ್ನ ಮಿಸ್ ಮಾಡದೆ ನೀವು ಅಟೆಂಡ್ ಮಾಡೋದ್ರಿಂದ ಆಗೋ ಲಾಭ ಅವರಿಗೆ, ಅಂದ್ರೆ ಪ್ರತಿ ಟ್ರೈನಿಂಗ್ ಅವ್ರು ಅಟೆಂಡ್ ಮಾಡೋದ್ರಿಂದ ಅವ್ರಿಗೆ ಏನ್ ಲಾಭ ಆಗುತ್ತೆ ಅಂತ ನೀವು ಅರ್ಥ ಮಾಡಿಸ್ಬೇಕು. ಅವ್ರು ಮಾಡೋ ಪ್ರತಿ ಕೆಲಸವನ್ನ ಅವರೊಂದಿಗೆ ಯಾರು ಬರ್ತಾರೆ ಅವ್ರಿಗೂ ಕೂಡ ಅವರು ಕಲ್ಸೋ ರೀತಿ, ಅವ್ರು ಕಲ್ಸೋ ರೀತಿ ನಾವು ಅವ್ರನ್ನ ತಯಾರು ಮಾಡ್ಬೇಕು. ಅಂದ್ರೆ ಅವ್ರನ್ನ ನಾವು ರೆಡಿ ಮಾಡ್ಬೇಕು. ಅದು ಎಲ್ಲಿಂದ ಸಾಧ್ಯ? ಎಜುಕೇಶನ್ ಇಂದ ಮಾತ್ರ ಸಾಧ್ಯ. ಸುಮ್ನೆ ಬರೋದು, ಅವ್ರು 1 ಲಕ್ಷ ಬಿಸ್ನೆಸ್ ಕೊಡ್ತಿದ್ದಾರೆ ಅನ್ಬಿಟ್ಟು ನಾವು ಅವ್ರನ್ನ, ನಂಗೆ ಟೈಮ್ ಇಲ್ಲ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನನ್ಗೆ ಎಷ್ಟು ಬಿಸ್ನೆಸ್ ಮಾಡ್ಬೇಕು ಹೇಳಿ ಮಾಡ್ಬಿಡ್ತೀನಿ, ಒಂಚೂರು ಬನ್ನಿ ಸಪೋರ್ಟ್ ಮಾಡಿ, ನನಗೆ 100 ಜನ ಪರಿಚಯ ಇದ್ದಾರೆ, ನೀವೇ 100 ಜನಕ್ಕೂ ಒಂಚೂರು ಸಪೋರ್ಟ್ ಮಾಡ್ಬಿಡಿ, ನಾನ್ ಸ್ವಲ್ಪ ಬಿಸಿ ಇದ್ದೀನಿ ಅಂದ್ರೆ ದಯವಿಟ್ಟು ನೀವು ಅದನ್ನ ಎಂಕರೇಜ್ ಮಾಡ್ಬೇಡಿ. ಯಾಕಂದ್ರೆ ಜೀವನ ಪರ್ಯಂತ ನೀವು ಬರೀ ಕೆಲಸನೇ ಮಾಡ್ತಾ ಇರ್ಬೇಕಾಗತ್ತೆ. ಅಂಡ್ ಬಂದಂತ ವ್ಯಕ್ತಿಗಳಿಗೆ ಡೈರೆಕ್ಟ್ ಸೆಲ್ಲಿಂಗ್ ನ ಮೇಜರ್ ಇನ್ಫಾರ್ಮೇಶನ್ ನ ಕೊಟ್ಟು ಅವ್ರನ್ನ ಇಂಡಿಪೆಂಡೆಂಟ್ ಮಾಡಿ ಲೀಡರ್ಶಿಪ್ ಡೆವಲಪ್ ಮಾಡಿ. ಸೊ ಆಗ ಟೀಮು ಗಟ್ಟಿಯಾಗಿ ನಿಲ್ಲುತ್ತೆ. ಇವತ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಾವು ಕೂಡ ಈ ಒಂದು 7 years 10 years ಇಂದಾನು ಟು ಬಿ ಫ್ರಾಂಕ್ ಬರೀ ಕೆಲಸ ಮಾಡೋದ್ರಲ್ಲಿ ಲೈಫ್ ನ ಕೊಟ್ಟಿದೀವಿ ಅನ್ನೋದು ನಮಗೂ ತುಂಬಾ ಎಕ್ಸ್ಪೀರಿಯನ್ಸ್ ಗಳಾದ್ಮೇಲೆ ಇವತ್ತು ಅರ್ಥ ಆಯ್ತು. ಅಂದ್ರೆ ಲೀಡರ್ಸ್ ಗಳು ಹೇಳ್ತಾ ಇದ್ರು ನಿಮ್ ಟೀಮ್ ಅಲ್ಲಿ ಲೀಡರ್ಶಿಪ್ ಬರ್ಬೇಕು ಅಂತ, ನಾವು ಲೀಡರ್ಶಿಪ್ ಮೆಂಟಾಲಿಟಿ ಬಂದ್ವಿ, ಬಟ್ ಟೀಮ್ ಅಲ್ಲಿ ಲೀಡರ್ಶಿಪ್ ಮೆಂಟಾಲಿಟಿನ ನಾವು ಕ್ರಿಯೇಟ್ ಮಾಡ್ತಾ ಇರ್ಲಿಲ್ಲ. ನಾವೇ ಹೋಗೋದು ಮಾಡೋದು, ಅಯ್ಯೋ ಅವ್ರಿಗೆ ಆಗಲ್ಲ ಅಂತ. ಹಿಂಗ್ ಮಾಡಿ ನಮ್ಮ ಮಕ್ಕಳನ್ನ ನಾವೇ ಹ್ಯಾಂಡಿಕ್ಯಾಪ್ ಮಾಡ್ತಾ ಇದೀವಿ. ಸೊ ಲೀಡರ್ಸ್ ಹೇಳ್ತಾ ಇದ್ರು
ಆದ್ರೆ ಅರ್ಥ ಆಗ್ತಿರ್ಲಿಲ್ಲ. ಸೊ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ರು ಹೊಸದಾಗಿ ಬಂದಿರೋರ್ಗೆ, ನೀವು ಕಲ್ತು ನೀವು ಮಾಡಿದ್ಮೇಲೆ ನೀವು ಕರ್ಕೊಂಬರೋ ವ್ಯಕ್ತಿಗಳಿಗೂ ಕೂಡ ಎಜುಕೇಶನ್ ನ ಕೊಡ್ಸಿ ಅವ್ರ ಹತ್ರ ಆದಷ್ಟು ಬೇಗ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋ ಹಾಗೆ ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರನೇ ನಾವು ಫ್ರೀಡಮ್ ನ ತಗೊಳಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಫೈನಲಿ ಬಿಲ್ಡ್ ಲೀಡರ್ಸ್ ಟು ಬಿಲ್ಡ್ ಫ್ರೀಡಮ್. ನೀವು ಲೀಡರ್ಸ್ ನ ಬಿಲ್ಡ್ ಮಾಡಿದ್ರೆ ಫ್ರೀಡಮ್ ತಾನಾಗೆ ಸಿಗುತ್ತೆ. ಸೊ ಇದು ಮೇಜರ್. ಅಂಡ್ ಫೈನಲಿ ಇನ್ನ 2 ಟಾಪಿಕ್ ಇದೆ. ಮೊದಲನೇದು ಪರ್ಸನಾಲಿಟಿ ಡೆವಲಪ್ಮೆಂಟ್. ಎಲ್ರಿಗೂ ಗೊತ್ತಿದೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಅಂದ್ರೆ ನಾನು ಔಟರ್ ಲುಕ್ ಆಗಿರ್ಬೋದು ಎಷ್ಟು ಇಂಪಾರ್ಟೆಂಟ್. ಲೀಡರ್ಶಿಪ್ ಮೆಂಟಾಲಿಟಿ, ಪರ್ಸನಲ್ ಪ್ರೋಗ್ರೆಸ್ ಈ ತರದ್ದೆಲ್ಲ ಎಲ್ಲಿ ಬರುತ್ತೆ ಅಂದ್ರೆ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲೂ ಬರುತ್ತೆ. ಜೊತೆಗೆ ನಮ್ಮ ಪರ್ಸನಲ್ ಪ್ರೋಗ್ರೆಸ್ ಏನಿದೆ, ನಾನು ಇನ್ನರ್ಲಿ ಹೇಗಿರ್ಬೇಕು, ಇನ್ನರ್ ಲುಕ್ ಹೇಗಿರ್ಬೇಕು, ನನ್ನ ಇನ್ನರ್ ಜರ್ನಿ ಹೇಗಿರ್ಬೇಕು, ನನ್ನ ಔಟರ್ ಲುಕ್ ಹೇಗಿರ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ವ್ಯಕ್ತಿತ್ವ ವಿಕಾಸನ ಆಗ್ಬೇಕು. ನಾನು ಈ ಬಿಸ್ನೆಸ್ ಅಲ್ಲಿ ವ್ಯಕ್ತಿತ್ವ ವಿಕಾಸನದ ಮೇಲೆ ತುಂಬಾನೇ ಟೈಮ್ ಕೊಡ್ಬೇಕು. ಯಾಕಂದ್ರೆ ನಾನು ಆಗ್ಲೇ ಹೇಳಿದ್ದೀನಿ, ಫಸ್ಟ್ ಚಾಪ್ಟರ್ ಅಲ್ಲೇ ಹೇಳ್ಬಿಟ್ಟಿದ್ದೀನಿ, ಎಕ್ಸ್ಟ್ರಾರ್ಡಿನರಿ ಪೀಪಲ್ಸ್ ಮಾತ್ರನೇ ಈ ಫೀಲ್ಡಿಗೆ ಬರಕ್ಕೆ ಸಾಧ್ಯ. ಹಾಗಾಗಿ ನೀವೆಲ್ಲ ಎಕ್ಸ್ಟ್ರಾರ್ಡಿನರಿ ಆಗ್ಬೇಕು ಅಂತ ಅಂದ್ರೆ ಖಂಡಿತ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ಬೇಕು. ಪರ್ಸನಾಲಿಟಿ ಅಂದ್ರೆ ಒಂದು ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಅಥವಾ ನಾನು ಮಾತಾಡೋ ರೀತಿ ಆಗಿರ್ಬೋದು, ನಾನು ನಿಂತ್ಕೊಳ್ಳೋ ರೀತಿ ಆಗಿರ್ಬೋದು, ನಾನು ಕೂತ್ಕೊಳ್ಳೋ ರೀತಿ ಆಗಿರ್ಬೋದು, ನಾನು ಬುಕ್ಸ್ಗಳು ಓದೋದಾಗಿರ್ಬೋದು, ಬೇರೆಯವ್ರ ಮನೆಗೆ ಹೋದಾಗ ನಾನು ಯಾವ ತರ ಇರ್ತೀನಿ ಅನ್ನೋದಾಗಿರ್ಬೋದು, ಪ್ರತಿ ಒಂದು ಕೂಡ ನನ್ನ ಪರ್ಸನಾಲಿಟಿ ಡೆವಲಪ್ ಆಗ್ತಾ ಹೋಗ್ಬೇಕು. ನಾನು ಮುಂಚೆ ಹೇಗಿರ್ತೀನಿ ಹಾಗೆ ಇರೋದಲ್ಲ, ನನ್ನ ವ್ಯಕ್ತಿತ್ವ ಡೆವಲಪ್ ಆದಂಗೆ ನನ್ನ ಟೀಮಲ್ಲೂ ಕೂಡ ಅದೇ ತರ ವ್ಯಕ್ತಿಗಳು ಬರ್ತಾರೆ. ಅಂಡ್ ನಾನು ಸ್ಟ್ರಾಂಗ್ ಆಗಿದ್ರೆ ಮಾತ್ರನೇ ಅಲ್ವಾ ನನ್ನ ಟೀಮ್ಗೂ ಕೂಡ ಕಲ್ಸಕ್ಕೆ ಸಾಧ್ಯ. ಹಾಗಾಗಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆತ್ಮವಿಶ್ವಾಸವನ್ನ ನಾವು ಬಿಲ್ಡ್ ಮಾಡ್ಕೊಬೇಕು, ನಮ್ಮೊಳಗಡೆ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗ್ಬೇಕು, ನಮ್ಮ ಸ್ಟ್ರೆಂತ್ ಅನ್ನ ಗುರುತಿಸ್ಕೋಬೇಕು. ಅಂದ್ರೆ ಅವರ ಸ್ಟ್ರೆಂತ್ ಅನ್ನ ಗುರುತಿಸಿ ಕೊಡ್ಬೇಕು ಅಂತ ಇದೆ, ನೀವು ಹೇಗ್ ಬಿಲ್ಡ್ ಮಾಡ್ಬೇಕು ಅಂತ. ಬಟ್ ನೀವು ನಿಮ್ಮ ಸ್ಟ್ರೆಂತ್ ಏನು ಅನ್ನೋದನ್ನ ನೀವು ನೋಡ್ಕೋಬೇಕು. ಕೆಲವು ಮೋಟಿವೇಶನ್ ವಿಡಿಯೋಸ್ ಗಳಾಗಿರ್ಬೋದು, ಬುಕ್ಸ್ ಗಳನ್ನ ಓದೋದಾಗಿರ್ಬೋದು, ಇದನ್ನ ನೋಡಿ ಅದನ್ನ ಅರ್ಥ ಮಾಡ್ಕೊಂಡು ಹೇಗೆ ಇದನ್ನ ಲೈಫ್ಗೆ ಅಡಾಪ್ಟ್ ಮಾಡ್ಕೋಬೇಕು ಅಂತ ನೋಡೋದಾಗಿರ್ಬೋದು. ಮತ್ತೆ ನಮ್ಮ ವೀಕ್ನೆಸ್ ಏನು ಅನ್ನೋದು ನಾವು ಗುರುತಿಸ್ಕೋಬೇಕು. ಬರೀ ಸ್ಟ್ರೆಂತ್ ಮಾತ್ರ ಅಲ್ಲ, ನಮ್ಮ ವೀಕ್ನೆಸ್ ಏನು ಅನ್ನೋದನ್ನು ನಾವು ಗುರುತಿಸ್ಕೋಬೇಕು. ಲಿಸ್ಟ್ ಮಾಡಿ ಇದನ್ನೆಲ್ಲ. ನನಗೆ ಮಾತಾಡಕ್ ಭಯ, ನನಗೆ ಜನ ಇದ್ರೆ ನನ್ಗೆ ತೊದಲತ್ತೆ, ಅಥವಾ ನನಗೆ ಏನ್ ಹೇಳ್ತಾರೆ ಫೋನ್ ಅಲ್ಲಿ ಆನ್ಲೈನ್ ಟ್ರೈನಿಂಗ್ಸ್ ಆನ್ ಮಾಡ್ಲಿಕ್ಕೆ ಬರಲ್ಲ, ಈ ತರದ್ ಏನು ನನ್ನ ಒಂದು ವೀಕ್ನೆಸ್ ಇರುತ್ತೆ ಅದನ್ನ ಬರ್ಕೊಳ್ಳಿ. ಮಾತಾಡಕ್ ಬರಲ್ಲ, ಈ ತರದ್ ಏನಾದ್ರೂ ಆಗಿರ್ಬೋದು, ಇದನ್ನೆಲ್ಲ ನಿಮ್ಮ ವೀಕ್ನೆಸ್ ನ ಬರ್ಕೊಳ್ಳಿ. ಟೈಮ್ ಮ್ಯಾನೇಜ್ ಮಾಡಕ್ ಬರ್ತಾ ಇಲ್ಲ, ಇವೆಲ್ಲ ಕೂಡ ಆ ವೀಕ್ನೆಸ್ ಗಳನ್ನ ನೀವು ಅರ್ಥ ಮಾಡ್ಕೊಂಡು ಅದನ್ನ ನಿಮ್ಮ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ, ಹೇಗೆ ಕನ್ವರ್ಟ್ ಮಾಡ್ಕೋತೀರಾ? ಡೆಫಿನೆಟ್ಲಿ ನಿಮ್ಮ ಅಪ್ಲೈನ್ ಗಳ ಸಹಾಯದಿಂದ ನೀವು ಅದನ್ನ ಟ್ರೈನಿಂಗ್ಸ್ ಗಳ ಮೂಲಕ ರೆಡಿ ಮಾಡ್ಕೋಬಹುದು. ಸೊ ಅದನ್ನ ನೀವು ಮಾಡ್ಕೊಳ್ಳೋದ್ರಿಂದ ಡೆಫಿನೆಟ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಸೊ ಬುಕ್ಸ್ ನೋಡೋದು, ವಿಡಿಯೋಸ್ಗಳು, ಒಳ್ಳೊಳ್ಳೆ ಯೂಟ್ಯೂಬ್ಸ್ ಗಳಲ್ಲಿ ಸಿಗುವಂತದ್ದಾಗಿರ್ಬೋದು, ಆಮೇಲೆ ಟ್ರೈನಿಂಗ್ಸ್ ಗಳನ್ನ ಅಟೆಂಡ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಜನರ ಮುಂದೆ ಮಾತಾಡಕ್ಕೆ ಭಯ ಆಗೋದು, ಈ ತರದ್ದು ಅತಿಯಾಗಿ ಮಾತಾಡ್ತಾ ಇರ್ತೀನಿ, ಹೇಗೆ ನಾನು ಕಟ್ ಮಾಡ್ಬೇಕು, ಏನ್ ಮಾತಾಡ್ಬೇಕು, ಎಲ್ಲಿ ಹೇಗೆ ಯಾರ ಜೊತೆಗೆ ಮಾತಾಡ್ಬೇಕು, ಯಾವ ತರ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಅನ್ನೋದು ಕೂಡ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ಇದೆ. ನಾನು ಕೂಡ ಪರ್ಸನಲಿ ಬಿಗಿನಿಂಗ್ ಬಂದಾಗ ನನಗೆ ಏನ್ ಮಾತಾಡ್ಬೇಕು, ಎಷ್ಟ್ ಮಾತಾಡ್ಬೇಕು, ಯಾರ ಹತ್ರ ಮಾತಾಡ್ಬೇಕು ಗೊತ್ತಾಗ್ತಾ ಇರ್ಲಿಲ್ಲ. ಸುಮ್ನೆ ಬಿಸ್ನೆಸ್ ಅಲ್ಲಿ ಇದೀವಿ, ಬಿಸ್ನೆಸ್ ಬಗ್ಗೆ ಸುಮ್ನೆ ಮಾತಾಡೋದು. ಸೊ ಅವರಿಗೆ ಅದು ಇರಿಟೇಟ್ ಆಗ್ತಾ ಇದೆಯೋ ಅಥವಾ ಅವರಿಗೆ ಅದು ಅರ್ಥ ಆಗ್ತಾ ಇದೆಯೋ ಇದು ಯಾವ್ದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಯಾಕಂದ್ರೆ ನನಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ನನ್ನಲ್ಲಿ ಗ್ರೋ ಆಗಿರ್ಲಿಲ್ಲ. ಅಂದ್ರೆ ನಾನು ವೀಕ್ನೆಸ್ ನಾನು ನೋಡ್ಕೊಂಡಿರ್ಲಿಲ್ಲ. ಯಾವಾಗ ವೀಕ್ನೆಸ್ ನೋಡ್ದೆ, ಈಗ ನಾನು ಮುಂಚೆಗೂ ಈಗ್ಲೂ ಅಬ್ಸರ್ವ್ ಮಾಡಿದ್ರೆ ಮುಂಚೆ ಎಷ್ಟು ಮಾತಾಡ್ತಿದ್ದೆ ಅಂದ್ರೆ ಬೇಡವಾಗಿರೋದನ್ನ ಮಾತಾಡ್ತಿದ್ದೆ. ಇವತ್ತು ನಾನು ಯಾವುದೇ ಫಂಕ್ಷನ್ಸ್ ಹೋದ್ರು, ಅದು ಫ್ಯಾಮಿಲಿ ಫಂಕ್ಷನ್ಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಎಲ್ಲೇ ಹೋದ್ರು ನಾನು ಎಲ್ಲಿದ್ದೀನಿ, ಯಾರ ಜೊತೆಗಿದ್ದೀನಿ, ಏನನ್ ಮಾತಾಡ್ಬೇಕು, ಇಲ್ಲಿ ಮಾತಾಡ್ಬೋದಾ, ಇಲ್ಲಿ ಮಾತಾಡ್ಬಾರ್ದಾ, ಅಥವಾ ಮಾಸ್ ಅಲ್ಲಿ ಮಾತಾಡುವಂತ ಮಾತಾ ಅಥವಾ ಪ್ರೈವೇಟ್ ಆಗಿ ನಾನು ಮಾತಾಡೋ ಅಂತದ್ದ, ಇವೆಲ್ಲವೂ ಕೂಡ ನಾನು ಇವತ್ತು ನೋಡ್ಕೊಳ್ತಾ ಇರ್ತೀನಿ. ಇದು ಬಿಗಿನಿಂಗ್ ಸ್ಟೇಜ್ ಅಲ್ಲೇ ನಾನು ನೋಡ್ಕೋಬೇಕು. ಒಬ್ಬ ಅಪ್ಲೈನ್ ಜೊತೆ ನಾನು ಮಾತಾಡ್ಬೇಕಂದ್ರೆ ಮಾಸ್ ಅಲ್ಲಿ ಮಾತಾಡ್ಬೋದಾ, ಅಥವಾ ಅಪ್ಲೈನ್ಗೆ ಸಪರೇಟ್ ಆಗಿ ಹೇಳೋಣ, ಸಜೆಷನ್ ಮಾಡೋದಾಗಿರ್ಬೋದು, ಇವೆಲ್ಲ ನಮ್ಗೆ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ನಾವು ಕಲಿತಾ ಹೋಗ್ಬೇಕು. ಸೊ ಇದು ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಡ್ರೆಸ್ ಸೆನ್ಸ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಔಟರ್ ಲುಕ್ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನ ಜಾಸ್ತಿ ಮಾಡುತ್ತೆ. ಔಟರ್ ಲುಕ್ ಅವಶ್ಯಕತೆ ಇದೆ ಇಲ್ಲ ಅನ್ನೋದಕ್ಕಿಂತ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನ ಜಾಸ್ತಿ ಮಾಡುತ್ತೆ. ಜನಕ್ಕೆ ನಿಮ್ ಹಾರ್ಟ್ ಹೇಗಿದೆ ಕಾಣಿಸಲ್ಲ,
ನಿಮ್ ಒಳಗಡೆ ನಿಮ್ ಹೃದಯ ಹೇಗಿದೆ ಕಾಣಿಸಲ್ಲ, ನೀವು ಒಳ್ಳೆಯವರ ಕೆಟ್ಟವರ ಏನು ಗೊತ್ತಾಗಲ್ಲ, ನಿಮ್ ಹೊರಗಡೆ ನೀವು ಹೇಗಿದ್ದೀರಾ ಅಂತ ನೋಡ್ತಾರೆ. ಸೊ ಇದು ಪೀಪಲ್ ಬಿಸ್ನೆಸ್ ಆಗಿರೋದ್ರಿಂದ ಖಂಡಿತ ಅವ್ರಿಗೆ ನಾವು ಚೆನ್ನಾಗಿದ್ರೇನೆ ಅವ್ರು ನಮ್ ಜೊತೆ ಬರ್ಲಿಕ್ಕೆ ಸಾಧ್ಯ. ಮೆಂಟಾಲಿಟಿ ವಿತ್ ಪರ್ಸನಾಲಿಟಿ ಅದೆರಡೂ ಕೂಡ ನಾನು ಡೆವಲಪ್ ಮಾಡ್ಕೋಬೇಕು, ಮಾನಸಿಕವಾಗಿ ನಾನು ಸ್ಟ್ರಾಂಗ್ ಆಗಿರ್ಬೇಕು. ಇವೆಲ್ಲ ನಿಮ್ಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ನೀವು ಪ್ರೋಗ್ರೆಸ್ ಮಾಡ್ಕೋಬೇಕು. ಫೈನಲಿ ಸಿಸ್ಟಮ್ ಟ್ರೈನಿಂಗ್ ನ 10ನೇ ಪಾಯಿಂಟ್ ಅಂಡ್ 10ನೇ ರೂಲ್ ಏನು ಅಂತ ಅಂದ್ರೆ ತುಂಬಾ ಮೇಜರ್ ಬೇಕೇ ಬೇಕಾಗಿರುವಂತದ್ದು. ಇಷ್ಟೊತ್ತು ನಾನು ಹೇಳ್ದಂತ 9 ಪಾಯಿಂಟ್ಸ್ ಗಳ ಒಂದು ಮೇನ್ ಬುನಾದಿ ಅಥವಾ ಪ್ರತಿಯೊಂದು ಕೂಡ ನಿಂತಿರೋದು ಈ ಒಂದು ಪಾಯಿಂಟ್ ಮೇಲೆ. ನಾನು ಆಗ್ಲೇ ಹೇಳ್ದೆ, ಅಪ್ಲೈನ್ ಯಾಕೆ ರೆಸ್ಪೆಕ್ಟ್ ಕೊಡ್ಬೇಕು, ಯಾಕೆ ನಾನು ಈ ತರ ಮಾಡ್ಬೇಕು, ಯಾಕೆ ನಾನು ಆ ತರ ಇರ್ಬೇಕು ಅಂತೆಲ್ಲ ನಾನು ಹೇಳ್ದೆ. ಅವೆಲ್ಲ ಯಾಕೆ ಮಾಡ್ಬೇಕು ಅಂದ್ರೆ ಡೂಪ್ಲಿಕೇಶನ್. ಏನು ಡೂಪ್ಲಿಕೇಶನ್? 10 ಸಿಸ್ಟಮ್ ಟ್ರ್ಯಾಕ್ ಗಳಿದೆ, ಕರೆಕ್ಟಾ? 10 ಟ್ರ್ಯಾಕ್ ಗಳಿದೆ, ಅದರಲ್ಲಿ 10ನೇದು ಡೂಪ್ಲಿಕೇಶನ್. ಈ 9 ಸಿಸ್ಟಮ್ನು ಟ್ರ್ಯಾಕ್ ಅಲ್ಲಿ ಇರಬೇಕು ಅಂದ್ರೆ ಆ ಟ್ರ್ಯಾಕ್ ಪ್ರಕಾರ ಅಳವಡಿಸ್ಕೊಂಡ್ರೆ ಮಾತ್ರನೇ ನಮ್ಮ ಟೀಮ್ಗೂ ಕೂಡ ನಾವು ಅದನ್ನ ಕಲ್ಸಕ್ಕೆ ಸಾಧ್ಯ. ಈ 9 ಪಾಯಿಂಟ್ಗಳನ್ನ ಸೇಮ್ ಕಾಪಿ ಮಾಡಿ ಪೇಸ್ಟ್ ಮಾಡೋದೇನಿದೆ ಅದನ್ನ ನಾವು ಡೂಪ್ಲಿಕೇಶನ್ ಅಂತ ಕರಿತೀವಿ. ಉದಾಹರಣೆ, ಇವತ್ತು ಅಡಿಗೆ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ನನಗೆ ಅಡಿಗೆ ಮಾಡಕ್ ಬಂದ್ರೆ ನಮ್ಮಮ್ಮ ಇಲ್ಲ ಅಂದ್ರೂ ನಾನು ಮಾಡ್ಕೋತೀನಿ. ಇಲ್ಲ ಅಂದ್ರೆ ಏನಾಗುತ್ತೆ, ನಾನು ನಮ್ಮಮ್ಮಂಗೆ ವೇಟ್ ಮಾಡ್ಬೇಕಾಗತ್ತೆ. ಅದೇ ರೀತಿ ವೈಫ್ ಇಲ್ಲ ಅಂದ್ರೆ, ಹಸ್ಬೆಂಡ್ ಗಳಿಗೆ ಅಡಿಗೆ ಮಾಡಕ್ ಬಂದಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಡೂಪ್ಲಿಕೇಶನ್ ಅಂದ್ರೆ ನಾವು ಇಂಡಿಪೆಂಡೆಂಟ್ ಆಗಿ ನಾವು ಕಲ್ತಿರೋದನ್ನ ಅವರಿಗೂ ಕಲ್ಸೋದು. ಅಂಡ್ ಇಲ್ಲಿ ಹೊಸದಾಗಿ ಬಂದಿರೋರು ನಿಮ್ಮ ಅಪ್ಲೈನ್ಸ್ ಏನ್ ಕಲ್ತಿದಾರೆ ಅದನ್ನ ನೀವು ಕಲ್ತ್ಕೊಳ್ಳೋದು. ಸೊ ಇಂಡಿಪೆಂಡೆಂಟ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅಡ್ಗೆ ಆಗಿರ್ಬೋದು, ಇವತ್ತು ಕಾರ್ ಆಗಿರ್ಬೋದು, ನಮ್ಗೆ ಇನ್ನೊಬ್ರು ಹೇಳ್ಕೊಡ್ಬೇಕು, ಕರೆಕ್ಟಾ? ಸ್ವಿಮ್ಮಿಂಗ್ ಆಗಿರ್ಬೋದು, ಈ ತರದೆಲ್ಲ ಏನಿದೆ ಇವೆಲ್ಲ ಕೂಡ ಡೂಪ್ಲಿಕೇಶನ್, ಒಬ್ರಿಂದ ಒಬ್ರು ನೋಡಿ ಕಲಿಯುವಂಥದ್ದು. ಸೊ ಎಕ್ಸಾಕ್ಟ್ಲಿ ನಾನು ಡೂಪ್ಲಿಕೇಶನ್ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಬೇಗ ನಾನು ಸಕ್ಸಸ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ನೀವು ನೋಡಿರ್ಬೋದು, ಮನೇಲಿ ಮಕ್ಕಳುಗಳು ನಾವು ಹೇಗಿರ್ತೀವಿ ಹಾಗೆ ರೆಡಿ ಆಗಿರ್ತಾರೆ. ನಾನ್ ಹೇಗ್ ಮಾತಾಡ್ತೀನಿ, ನಾನ್ ದೊಡ್ಡವರಿಗೆ ಹೋಗು ಬಾ ಅಂದ್ರೆ ಮಕ್ಕಳು ಹೋಗು ಬಾ ಅಂತಿರ್ತಾರೆ, ಕರೆಕ್ಟಾ? ನಾನ್ ಜಾಸ್ತಿ ಟಿವಿ ನೋಡ್ತಾ ಕುತ್ಕೊಂಡ್ರೆ ಮಕ್ಳು ಟಿವಿ ನೋಡ್ತಾ ಕುತ್ಕೊಳ್ಳುತ್ತೆ. ನಾನ್ ಜಾಸ್ತಿ ಮೊಬೈಲ್ ಯೂಸ್ ಮಾಡಿದ್ರೆ ಮಕ್ಳು ಮೊಬೈಲ್ ನೋಡ್ತಾರೆ. ಸೊ ನಾನು ಪಾಸಿಟಿವ್ ಆಗಿ ಬುಕ್ಸ್ ಓದಿದ್ರೆ ಮಕ್ಳು ಬುಕ್ಸ್ ಓದಕ್ ಸ್ಟಾರ್ಟ್ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡಿದ್ರೆ ಮಕ್ಳು ಎಕ್ಸರ್ಸೈಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನೀವು ಫೋಟೋದಲ್ಲಿ ನೋಡಿರ್ಬೋದು ಡೂಪ್ಲಿಕೇಶನ್. ಮನೆಯಲ್ಲಿ ಹೇಗೆ ಡೂಪ್ಲಿಕೇಶನ್ ಆಗುತ್ತೋ ಅದೇ ರೀತಿ ಡೌನ್ಲೈನ್ಸ್ ಗಳು ಕೂಡ ನಮ್ಮನ್ನೇ ನೋಡ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ಹೊಸದಾಗಿ ಬಂದಿರೋರಿಗೆ ನಾನು ಏನ್ ಹೇಳೋದಂದ್ರೆ, ನೀವು ಮೋದಿಕೇರಿಗೆ ಬಂದ ತಕ್ಷಣ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗೋದ್ರ ಜೊತೆಗೆ ಈಚ್ ಅಂಡ್ ಎವ್ರಿಥಿಂಗ್ ನೀವು ಇಲ್ಲಿ ಮಾಡೋ ಕೆಲಸವನ್ನ, ಇಲ್ಲಿ ನಿಮ್ಮ ಅಪ್ಲೈನ್ಸ್ ಮಾಡ್ತಿರೋ ಕೆಲಸನ ನೀಟಾಗಿ ಅಬ್ಸರ್ವ್ ಮಾಡ್ಬೇಕು. ಅದನ್ನ ಪಾಯಿಂಟ್ ಬೈ ಪಾಯಿಂಟ್ ನೀವು ಮಾಡ್ತಾ ಹೋಗ್ಬೇಕು. ಅಂಡ್ ನೀವು ಮಾಡ್ತಾ ಹೋದಂಗೆ ನಿಮ್ಮ ಟೀಮ್ ಅದನ್ನ ಡೂಪ್ಲಿಕೇಟ್ ಮಾಡ್ತಾ ಹೋಗುತ್ತೆ. ಸೊ ಇದು ಟೀಮ್ ಅವರು ನಮ್ಮನ್ನ ಡೂಪ್ಲಿಕೇಟ್ ಮಾಡ್ತಾ ಇರ್ತಾರೆ. ಸೊ ಏನು ಡೂಪ್ಲಿಕೇಶನ್ ಅಂದ್ರೆ, ಮೊದಲನೇದು ನಾನು ಕಲಿಯೋದು, ಇಲ್ಲೇನ್ ಬರುತ್ತೆ ಅದನ್ನೆಲ್ಲ ನಾನು ಕಲಿಯೋದು, ಕಲ್ತಿರೋದನ್ನ ನಾನ್ ಮಾಡೋದು, ಮಾಡದ ಮೇಲೆ ನಾನು ನನ್ನ ಟೀಮ್ ಅವ್ರಿಗೆ ಕಲ್ಸೋದು, ನಾನು ಏನ್ ಕಲ್ತೆ ಅದನ್ನ ಅವರಿಗೆ ಕಲ್ಸೋದು, ಕಲ್ಸದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಅವ್ರ ಹತ್ರ ಮಾಡ್ಸೋದು. ಓಕೆ, ಇದು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ನಂಗೆ ಗೊತ್ತು ಕೆಲವರಿಗೆ ಕನ್ಫ್ಯೂಷನ್ ಆಗುತ್ತೆ, ಬಟ್ ಇದೇ ನಾವು ಮಾಡ್ಬೇಕಾಗಿರೋದು. ಏನು ಅಂತ ಬಂದಾಗ ಅವರಿಗೂ ಕೂಡ ಕಲಿಸುವಂತೆ ಮಾಡೋದು. ಇಡೀ ನಮ್ಮ ಬಿಸ್ನೆಸ್ ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನನ್ನೆಲ್ಲ ಕನ್ಸುಗಳು ನನ್ಸಾಗ್ಬೇಕು, ಟೀಮ್ ಗಟ್ಟಿಯಾಗಿರ್ಬೇಕು ಅಂದ್ರೆ ಇದು ಬಹಳ ಅವಶ್ಯಕತೆ ಇದೆ. ಸೊ ಸಿಸ್ಟಮ್ ಟ್ರೈನಿಂಗ್ ನ 10ನೇ ಪಾಯಿಂಟ್ ಡೂಪ್ಲಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನ್ ಕಲ್ತು ಮಾಡ್ಬೇಕು, ನನ್ನ ಟೀಮ್ಗೂ ಕಲ್ಸ್ಬೇಕು, ಅವ್ರ ಹತ್ರ ಮಾಡಿಸ್ಬೇಕು, ಅವರು ಕೂಡ ಇನ್ನೊಬ್ಬರಿಗೆ ಕಲಿಸುವಂತೆ ಮಾಡ್ಬೇಕು. ಈ 5 ಮೇಲೆ ನಾವು ವರ್ಕ್ ಮಾಡಿದ್ರು ಕೂಡ ಖಂಡಿತ ನಮ್ಗೆ ಈ 9 ಪಾಯಿಂಟ್ಗಳು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ. ಸೊ ಇದು ಡೂಪ್ಲಿಕೇಶನ್. ಮುಖ್ಯವಾಗಿ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಡೂಪ್ಲಿಕೇಶನ್ ಅನ್ನೋದು ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ. ನಾನು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ನನ್ನ ಹಿಂದೆ, ಅಂದ್ರೆ ಒಬ್ಬ ಸಕ್ಸಸ್ಫುಲ್ ನಾಯಕನ ಹಿಂದೆ ಡೂಪ್ಲಿಕೇಶನ್ ಇರುವಂತ ಟೀಮ್ ಸ್ಟ್ರಾಂಗ್ ಆಗಿರುತ್ತೆ. ಯಾವ ಟೀಮ್ ಬೆಳೆಯುತ್ತಿದೆ ಆ ಟೀಮ್ ಹಿಂದೆ ಸರಿಯಾದ ಲೀಡರ್ಸ್ ಗಳು ಅಲ್ಲಿ ಡೂಪ್ಲಿಕೇಶನ್ ಆಗ್ತಾ ಇರ್ತಾರೆ. ಎಲ್ಲಿ ಕಾಪಿ ಪೇಸ್ಟ್ ಕರೆಕ್ಟ್ ಆಗಿ ಆಗ್ತಾ ಇರುತ್ತೆ ಅಲ್ಲಿ ಸಕ್ಸಸ್ ಇರುತ್ತೆ. ಸೊ ಈಗ ನೀವ್ ಯೋಚನೆ ಮಾಡಿ, ನೀವು ಹೊಸದಾಗಿ ಬಂದಿದ್ದೀರಾ, ನೀವು ಮಾಡೋ ಪ್ರತಿ ಕೆಲಸನೂ ಕೂಡ ನಿಮ್ಮ ಟೀಮಿಗೆ ಮಾಡಿಸ್ತಾ ಹೋಗ್ಬೇಕು, ಕಲಿಸ್ತಾ ಹೋಗ್ಬೇಕು. ಅಂಡ್ ಆಲ್ರೆಡಿ ತುಂಬಾ ದಿನ ಆಗಿದೆ ಬಂದು ಅಂದ್ರೆ ಟೀಮಿಗೆ ನೀವು ಇದನ್ನೇ ಡೂಪ್ಲಿಕೇಟ್ ಮಾಡ್ಬೇಕಾಗಿದೆ. ಓಕೆ, ಸೊ ಈ 10 ಪಾಯಿಂಟ್ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಾವು ಸರಿಯಾದ ಟ್ರ್ಯಾಕ್ ಅಲ್ಲಿ ಇರ್ತೀವಿ. ಸೊ ಫೈನಲಿ
ಟ್ರಾಫಿಕ್ ರೂಲ್ಸು, ಟ್ರೈನ್ಗೆ ಟ್ರ್ಯಾಕು, ಬಸ್ಗೆ ಬಸ್ ಸ್ಟಾಪು, ಅವೆಲ್ಲ ಕೂಡ ಆ ಜಾಗದಲ್ಲಿ ಇಲ್ಲದೆ ಬೇರೆ ಮಾಡಿದ್ರೆ ಹೇಗೆ ಅಲ್ಲಿ ಎಫೆಕ್ಟ್ ಆಗುತ್ತೋ ಅದೇ ರೀತಿ ನನ್ನ ಬಿಸ್ನೆಸ್ ಅಲ್ಲೂ ಸಿಸ್ಟಮ್ನ ನಾನು ಕರೆಕ್ಟಾಗಿ ಫಾಲೋ ಮಾಡಲಿಲ್ಲ ಅಂದ್ರೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಸಿಸ್ಟಮ್ನ 100% ಫಾಲೋ ಮಾಡೋಣ, ಸಿಸ್ಟಮ್ನ 100% ನಾನು ಕಲಿತು ಮಾಡಿ ಟೀಮ್ಗೆ ಇದನ್ನ ಡೂಪ್ಲಿಕೇಶನ್ ಮಾಡ್ಸೋಣ. ಸೊ ಇಷ್ಟು ಹೇಳ್ತಾ ನಿಮ್ಮೆಲ್ರಿಗೂ ಕೂಡ 9ನೇ ಚಾಪ್ಟರ್ನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ 10ನೇ ಚಾಪ್ಟರ್ ಅಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್. ವಾ ಸೂಪರ್. ಸೊ ಎಷ್ಟು ನೀಟಾಗಿ ನಮಗೆ ತಾರಾ ಮೇಡಮ್ ಕನ್ನಡದಲ್ಲಿ ನಮಗೆ ನೀಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಅವರಿಗೆ 1 ಸೆಕೆಂಡ್ ಥ್ಯಾಂಕ್ಸ್ ಹೇಳ್ತಾ ಸೊ 10ನೇ ಚಾಪ್ಟರ್ ನಾವು 9ನೇ ಚಾಪ್ಟರ್ ಇಲ್ಲಿಗೆ ಮುಗಿಸಿದೀವಿ. ಸೊ 9ನೇ ಚಾಪ್ಟರ್ ಅಲ್ಲಿ ನಾವು ಏನನ್ನ ಕಲ್ತಿದೀವಿ ಮತ್ತು ಏನ್ 10 ಪಾಯಿಂಟ್ಸ್ಗಳು ಏನ್ ಸಿಸ್ಟಮ್ ಅಲ್ಲಿ ಏನ್ ಸಿಸ್ಟಮ್ ಟ್ರೈನಿಂಗ್ ಇದೆ. ಸೊ 10 ಪಾಯಿಂಟ್ಗಳನ್ನ ನಾವು 100% ಯೂಸ್ ಮಾಡ್ಕೊಳದ್ದೇ ಹೌದಾದ್ರೆ ಸೊ ನಾವು ಎಷ್ಟು ಬೇಗ ಅಂದ್ರೆ ನೀವು ರೋಡ್ ಟು ಮ್ಯಾಪ್ ಅಂತಾರಲ್ಲ, ಹೈವೇ ಎಲ್ಲಿ ಗಾಡಿ ಓಡಿಸಿದ್ರೆ ಹೆಂಗೆ ಫಾಸ್ಟ್ ಅಲ್ಲಿ ನಾವು ನಮ್ಮ ಗುರಿನ ತಲುಪಬಹುದು. ಸೊ ಅದೇ ರೀತಿ ಈ 10 ಸ್ಟೆಪ್ಗಳನ್ನ ನಾವು ಫಾಲೋ ಮಾಡದೇ ಹೋದಾದ್ರೆ ನಮ್ಮ ಗುರಿಗಳನ್ನ ಅತಿ ಬೇಗದಲ್ಲಿ ಅಂದ್ರೆ ಆದಷ್ಟು ಬೇಗ ಇದನ್ನ ನಾವು ಮುಟ್ಟಬಹುದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಅದೇ ರೀತಿ ಎಲ್ಲಾ ಸ್ಟೆಪ್ಗಳು ಒಂದೇ ಸಲ ನಮ್ಗೆ ಬೇಗ ಆಗಲ್ಲ ಅಥವಾ ಬೇಗ ತಿಳ್ಕೊಳ್ಳಿಕ್ಕೆ ಆಗಲ್ಲ. ಯಾಕೆಂದ್ರೆ ಹುಟ್ಟಿದ ಮಗು ಒಂದೇ ಸಲ ನಡೆಯಲ್ಲ. ಸೊ ಅದನ್ನ ಹಂತ ಹಂತವಾಗಿ ನಾವು ಒಂದು ಹಂತಕ್ಕೆ ಬರ್ಬೇಕಂದ್ರೆ ಹಂತ ಹಂತವಾಗಿ ಅದು ಬರುತ್ತೆ, ಒಂದು ಸ್ಟೆಪ್ ಆಗಿ. ಸೊ ಅದೇ ತರ ಈ 10 ಸ್ಟೆಪ್ಗಳು ನಮ್ಗೆ ಅಂದ್ರೆ ಹಂತ ಹಂತವಾಗಿ ನಾವು ಕಲಿತಾ ಲಾಸ್ಟಿಗೆ ಒಂದು ಮಾತು ಹೇಳಿದ್ರು ಮೇಡಮ್, ಫಸ್ಟ್ ನಾವು ಏನು ಕಲಿಯಬೇಕು ಅಂತ. ಸೊ ಕಲಿಸಿದ್ಮೇಲೆ ನಾವು ಅದನ್ನ ಮಾಡಬೇಕು ಅನ್ನೋದನ್ನ ಮಾಡಿದ್ಮೇಲೆ ನಾವು ಇನ್ನೊಬ್ಬರಿಗೆ ಅಂದ್ರೆ ನಮ್ಮವ್ರಿಗೆ ಕಲಿಸಬೇಕು. ಸೊ ಅವ್ರಿಗೂ ಕೂಡ ಕಲಿಸುವಂತೆ ಮಾಡಬೇಕು. ಅದಾದ್ಮೇಲೆ ಅವರು ಕಲಿತಾ ಇದಾರಂತ ನೋಡ್ಬೇಕು. ಸೊ ಇದಿಷ್ಟು ಕೆಲಸವನ್ನ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಸೊ ಖಂಡಿತ ನಾವು ಲೀಡರ್ ಆಗ್ಲಿಕ್ಕೆ ನಾವು ಬದ್ಧರಾಗಿರ್ತೀವಿ. ಸೊ ನಿನ್ನೆ ಮತ್ತು ಇವತ್ತಿನ ಏನು 10 ಪಾಯಿಂಟ್ ಸಿಸ್ಟಮ್ ಬಗ್ಗೆ ಏನಾದ್ರೂ ಹೇಳಲಿಕ್ಕೆ ಅಥವಾ ಅದ್ರ ಬಗ್ಗೆ ಶೇರ್ ಮಾಡ್ಲಿಕ್ಕೆ ಬರೋರಿದ್ರೆ ಖಂಡಿತ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಶೇರ್ ಮಾಡ್ಬೋದು. ಹೊಸಬರಿಗೆ ಫಸ್ಟ್ ಪ್ರಿಫರೆನ್ಸ್ ಹೊಸಬರಿಗಿದೆ. ಸೊ ನೀವು ಯಾರೆಲ್ಲ ಫಸ್ಟ್ ಟೈಮ್ ಈ ಒಂದು ಬೇಸಿಕ್ ಕೋರ್ಸ್ಗೆ ಸೊ ನಿಮ್ಮ ಏನು ಅರ್ಥ ಆಯ್ತು ಅಥವಾ ಏನ್ ತಿಳ್ಕೊಂಡಿದ್ದೀರಿ, ಎಷ್ಟರ ಮಟ್ಟಿಗೆ ನಿಮ್ಮ ಏನು ಕಲಿತಾ ಇದ್ದೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಯಾರಾದ್ರೂ ನಿಮ್ಮ ಇಲ್ಲ ಹಾಗೆ ಡೈರೆಕ್ಟ್ ಆಗಿ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ವೆಲ್ಕಮ್ ಎನಿಬಡಿ, ಯಾರು ಬೇಕಾದ್ರೂ ಬಂದು ಮಾತಾಡ್ಬೋದು. ಎಸ್ ಮೇಡಮ್. ಎಸ್ ಗಣೇಶ್ ಸರ್. ಗಣೇಶ್ ಗುಡ್ ಮಾರ್ನಿಂಗ್. ನನಗೆ ಇವತ್ತು ಚಾಪ್ಟರ್ ಅರ್ಥ ಆಗಿದ್ದು ಅಪ್ಲೈನ ಫಾಲೋ ಅಪ್ ಮಾಡಬೇಕು. ಒಂದು ದಿವಸ ಆಗ್ಲಿ 2 ದಿವಸ ಆಗ್ಲಿ ನಾವು ಮುಂಚೆ ಹೋಗಿ ಸಿಸ್ಟಮ್ ಏನಾದ್ರು ಸ್ವಲ್ಪ ಕಲ್ತಿರ್ತಾರೆ. ಅವರು ಏನು ಗೊತ್ತಿಲ್ಲ ಅನ್ನೋದನ್ನ ಬಿಟ್ಟು ಅವ್ರಿಗೇನು ಗೊತ್ತಿದೆ ಅಂತ ತಿಳ್ಕೋಬೇಕು. ಸರ್ ಹೇಳಿ, ಕೇಳಿಸ್ತಾ ಇದೆ ನಿಮ್ ವಾಯ್ಸ್. ಓಕೆ. ಗಣೇಶ್ ಸರ್ದು ವಾಯ್ಸ್ ಕೇಳಿಸ್ತಾ ಇಲ್ಲ. ವಾಯ್ಸ್ ಕೇಳಿಸಿಲ್ವಾ ಸರ್ ಇಷ್ಟೊತ್ತು ನಾನು ಮಾತಾಡಿದ್ದು? ಇಲ್ಲ ಸರ್, ಈಗ ಹೇಳಿ. ಕೇಳಿಸ್ತಿದೆ ಇವಾಗ? ಈಗ ಕೇಳಿಸ್ತಾ ಇದೆ. ನಾವು ಪ್ರೆಸೆಂಟೇಶನ್ ಮಾಡ್ಬೇಕಾದ್ರೆ ನಿನ್ನೆ ತಿಳ್ಕೊಂಡಿದ್ದು ಫೋನ್ ಅವ್ರ ಹತ್ರನೂ ಸ್ವಿಚ್ ಆಫ್ ಮಾಡಿಸ್ಬೇಕು, ನಾನು ಫೋನ್ ಫಸ್ಟ್ ಸ್ವಿಚ್ ಆಫ್ ಮಾಡ್ಬೇಕು ಅಂತ. ಇವತ್ತು ಚಾಪ್ಟರ್ ಗೊತ್ತಾಗಿದ್ದು ನಾವು ಅವ್ರ ಹತ್ರ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಅವ್ರ ಹತ್ರ ಬಾಂಧವ್ಯ ಚೆನ್ನಾಗಿ ಇಟ್ಕೊಂಡಿರ್ಬೇಕು, ಮೇನ್ ಇಂಪಾರ್ಟೆಂಟು. ಮತ್ತೆ ಅವ್ರನ್ನ ಕಾಲ್ ಮಾಡಿ ಮಾತಾಡಿಸ್ಬೇಕು, ಅದೊಂದು ಅರ್ಥ ಆಯ್ತು. ಜೊತೆಲಿ ನಮ್ಮ ಪಾನ್ಸರ್ ಯಾವ ರೀತಿ ಪ್ಲಾನ್ ನ ಮಾಡ್ತಾರೋ
ಅವ್ರು ಯಾವ ರೀತಿ ಫಾಲೋಅಪ್ ಮಾಡ್ತಾರೋ ಅದನ್ನೆಲ್ಲರೂ ಸಿಸ್ಟಮ್ನ ನಾವು ಫಾಲೋಅಪ್ ಮಾಡ್ಬೇಕು ಅಂತ ನನ್ಗೆ ಅರ್ಥ ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೀವು ನಿಮ್ಮ ಒಂದು ಅನಿಸಿಕೆಯನ್ನ ಶೇರ್ ಮಾಡಿದ್ರೆ ಧನ್ಯವಾದ. ಯಾಕೆಂದ್ರೆ ಅದನ್ನು ಕೂಡ ಹೇಳಿದ್ರು ಮೇಡಮ್, ಅಂದ್ರೆ ನಾವು ನಮ್ಮ ಬಿಸ್ನೆಸ್ಸೇ ಬೇರೆ, ಸಂಬಂಧನೇ ಬೇರೆ ಅಂತ. ಸೊ ಬಿಸ್ನೆಸ್ ಅಲ್ಲೇ ಮಾತಾಡ್ಬೇಕು, ಮತ್ತೆ ಸಂಬಂಧದಲ್ಲೇ ಇರ್ಬೇಕು. ಯಾಕಂದ್ರೆ ಅವ್ರು ಬಂದಿಲ್ಲ ಅಥವಾ ಈ ತರ ನಾವು ಸಂಬಂಧವನ್ನ ಕಳ್ಕೊಳ್ಬಾರ್ದು ಅಂತ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ತುಂಬಾ ಜನ ಬಿಸ್ನೆಸ್ ಗೆ ಬಂದಿರ್ತಾರೆ, ಅವ್ರು ಯಾರು ನನ್ನ ಮಾತು ಕೇಳಲ್ಲ ಅಥವಾ ಅವರು ಬಿಸ್ನೆಸ್ ಗೆ ಬರ್ಲಿಲ್ಲ ಅಂದಾಗ ಅವ್ರ ಜೊತೆಗೆ ಮಾತಾಡೋದನ್ನ ಕಳ್ಕೊಳ್ತಾರೆ, ಅಂದ್ರೆ ಸಂಬಂಧವನ್ನ ದೂರ ಮಾಡ್ಕೊಳ್ತಾರೆ. ಸೊ ಆತರ ಯಾವಾಗ್ಲೂ ಮಾಡ್ಕೊಳ್ಲಿಕ್ಕಿಲ್ಲ. ಯಾಕೆಂದ್ರೆ ಬಿಸ್ನೆಸ್ಸೇ ಬೇರೆ, ಸಂಬಂಧನೇ ಬೇರೆ ಅಂತ ನೀವು ತುಂಬಾ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ನಿಮ್ಗೆ ಧನ್ಯವಾದನ ಹೇಳ್ತೀನಿ. ಸೊ ಅದೇ ರೀತಿ ಸುದೀಶ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸೊ ಸರ್, ನಿಮ್ಮ ಒಂದು ಫೀಡ್ಬ್ಯಾಕ್ ನಮಗೆ ಬೇಕು ಸರ್. ಸರ್, ಗುಡ್ ಮಾರ್ನಿಂಗ್ ಸರ್. ನನ್ನ ಹೆಸರು ಸುದೀಶ್ ಅಂತ ಹೇಳಿ. ಓಕೆ, ಪಾರ್ಟ್ ಟೈಪ್ ಅಲ್ಲಿ ಮೋದಿ ಕೇರ್ ಮಾಡ್ತಾ ಇದೀನಿ ಸರ್. ಸರ್, ವಂಡರ್ಫುಲ್ ಕ್ಲಾಸ್. ನಿನ್ನೆದು 9ನೇ ಚಾಪ್ಟರ್ ಇವತ್ತು ಕಂಟಿನ್ಯೂ ಮಾಡಿದ್ರು. ನಿನ್ನೇನು ಅಪ್ಲೈನರ್ ಜೊತೆ ಹೇಗಿರ್ಬೇಕು, ಅಪ್ಲೈನರ್ ಆಕ್ಟಿವ್ ಅಪ್ಲೈನರ್ ಜೊತೆ ಯಾವ ತರ ವರ್ಕ್ ಮಾಡಬೇಕು ಅಂತ ನಿನ್ನೆ ಹೇಳಿದ್ರು. ಮತ್ತೆ ಅದರ ಮುಂದುವರೆದ ಭಾಗ ಇವತ್ತು ತುಂಬಾನೇ ಒಳ್ಳೆ ಮೆಸೇಜ್ ಕೊಟ್ರು ಸರ್. ನಾವು ಅನಾವಶ್ಯಕವಾಗಿ ಅವ್ರ ಹತ್ರ ಮಾತಾಡ್ಕೊಂಡು ಯಾವ್ದೋ ಇದಕ್ಕೆ ಹೋದಾಗ ಮಾಡಬಾರ್ದು, ಎಷ್ಟು ಬೇಕೋ ಅಷ್ಟೇ ಮಾತಾಡ್ಬೇಕು, ಅದನ್ನ ಅವ್ನು ತಿಳಿಸ್ಕೊಟ್ರು. ಅದಾದ್ಮೇಲೆ ನಮ್ದು ವ್ಯಕ್ತಿತ್ವ ವಿಕಾಸದ ಬಗ್ಗೆ ಹೇಳಿದ್ರು. ಇನ್ನರ್ ಮತ್ತೆ ಔಟರ್ ಕ್ಯಾರೆಕ್ಟರ್, ಅದನ್ನು ಒಂದು ಒಳ್ಳೆ ಮೈಂಡ್ ಸೆಟ್ ಆಗಿರೋಂಥದ್ದು ಸರ್. ವಂಡರ್ಫುಲ್ ಆಗಿತ್ತು ಕ್ಲಾಸ್. ಪ್ಲಸ್ ನಮ್ಗೆ ಯಾವ ತರ ಇವಾಗ ಡೆಮೋ ಹೋದಾಗ ಯಾವ ತರ ನಡ್ಕೋಬೇಕು, ಯಾಕಂದ್ರೆ ಅನಾವಶ್ಯಕವಾಗಿ ಮಾತಾಡ್ಕೊಂಡ್ರೆ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಮತ್ತೆ ಫ್ರೆಂಡ್ಶಿಪ್ ಆಗಿ ಇರ್ಬೇಕು, ನಾವು ಬಿಸ್ನೆಸ್ ಆಗಿ ಅದು ನಾವು ಫಾಲೋ ಅಪ್ ಮಾಡ್ತಾ ಇರ್ಬೇಕು ಸರ್. ಅದನ್ನು ವಂಡರ್ಫುಲ್ ಆಗಿತ್ತು. ಓವರ್ ಆಲ್ ಕ್ಲಾಸ್ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನನ್ನ ಅವಕಾಶ ಕೊಟ್ಟಂತ ನನ್ನ ಅಪ್ಲೈನರ್ಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಓವರ್ ಟು ಯು. ಥ್ಯಾಂಕ್ ಯು ಸರ್. ನಿಮ್ಮ ಅನಿಸಿಕೆಯನ್ನ ಶೇರ್ ಮಾಡೋದಕ್ಕೆ ಧನ್ಯವಾದ. ಸೊ ಖಂಡಿತ ನಾವು ಬಿಸ್ನೆಸ್ ಅಂದ್ರೆ ಯಾವ ಒಂದು ಬಿಸ್ನೆಸ್ ಎಷ್ಟು ಏನು ಯಾವ ದೊಡ್ಡ ಒಂದು ಕಂಪನಿಯಲ್ಲಿದ್ದೀವಿ ನಾವು ಅಂದಾಗ, ಸೊ ನಾವು ನಮ್ಮ ಏನು ಹಾವಭಾವ ಅಂತ ಹೇಳ್ತೀವಲ್ಲ, ಅಂದ್ರೆ ನಾವು ಹೇಗಿರ್ಬೇಕು ಅನ್ನೋದು ಬಿಸ್ನೆಸ್ ಬಗ್ಗೆ ತುಂಬಾ ಅರ್ಥ ಮಾಡ್ಕೊಂಡಿದ್ದೀರಾ. ಯಾಕಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಬಿಸ್ನೆಸ್ ಅಲ್ಲಿ. ನಾವು ಹೇಗೆ ಅಂದ್ರೆ ಈಗ ಫೋನಲ್ಲೇ ಹೇಳ್ಬಿಡುದು ಅಥವಾ ದಾರಿಯಲ್ಲೇ ಮಾತಾಡೋದು, ಸೊ ಇದಕ್ಕೆ ಅಂದ್ರೆ ಆ ಕಂಪನಿಗೆ ವ್ಯಾಲ್ಯೂ ಇರಲ್ಲ. ಸೊ ನೀವು ಎಷ್ಟು ದೊಡ್ಡ ಕಂಪನಿಗೆ ಏನು ಪಾರ್ಟ್ನರ್ ಆಗಿದ್ದೀರಾ ಅಂತ ಸೊ ನೀವು ಫೀಲ್ ಮಾಡ್ಕೊಂಡು, ಸೊ ನಾವು ಅವಾಗ ಹೇಗೆ ಇರ್ಬೇಕು ಅಥವಾ ಹೇಗೆ ಮಾತಾಡ್ಬೇಕು ಅದನ್ನೆಲ್ಲ ನೀವು ತಿಳ್ಕೊಳ್ತಾ ಹೋಗ್ಬೋದು. ಸೊ ಅದನ್ನ ಹೇಗೆ ಮಾಡ್ಬೇಕು ಅನ್ನೋದು ಈಗ 10 ಪಾಯಿಂಟ್ಸ್ ಅಲ್ಲಿ ಹೇಳಿದ್ದಾರೆ. ಸೊ ಅದನ್ನ ಕರೆಕ್ಟ್ ಆಗಿ ಇನ್ನೊಂದ್ಸಲ ತಿಳ್ಕೊಂಡು, ಸೊ ನೀವು ಖಂಡಿತ ಹಾಗೇ ಮಾಡಿದ್ದೆ ಹೋದಾದ್ರೆ ಏನು ಒಂದೇ ವರ್ಷದಲ್ಲಿ ನಿಮ್ಮ ಕನಸುಗಳನ್ನ ಕೂಡ ನೀವು ಅಚೀವ್ ಮಾಡ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಈಗ ನಾವು ಮಾಡ್ತಾ ಇರೋದು ಅದನ್ನೇ. ಫಸ್ಟ್ ನಾವು ಕಲಿತೀವಿ, ನೆಕ್ಸ್ಟ್ ನಾವು ಫಸ್ಟ್ ಕೇಳ್ತೀವಿ, ಆಮೇಲೆ ನಾವು ಕಲ್ತ್ಕೊಳ್ತೀವಿ, ನಂತರ ನಾವು ನಿಮ್ಗೆ ಕಲಿಸ್ತಾ ಇದೀವಿ, ಅಂದ್ರೆ ಹೇಳ್ತಾ ಇದೀವಿ. ಸೊ ನೀವು ಕಲಿತಾ ಇದೀರಂತ ನಾವು ನೋಡುದು, ಇದೇ ಕೆಲಸ. ಲಾಸ್ಟ್ ಕೊನೆಯದಾಗಿ ಅವರು ಫಾಲೋಅಪ್ ಅಂತ ಹೇಳಿದ್ರಲ್ವಾ, ಸೊ ಇದನ್ನೇ ಮಾಡೋದು. ಸೊ ಇದೇ ಕೆಲಸ, ಇದರಲ್ಲಿ ಮತ್ತೆ ಏನು ಎಕ್ಸ್ಟ್ರಾ ಏನಿಲ್ಲ. ನೀವು ಏನು ಮಾಡ್ತಾ ಇದ್ದೀರಾ ಅದನ್ನ ನೋಡುದು. ಸೊ ಅದಕ್ಕೆ ಸೊ ಬಿಸ್ನೆಸ್ ಅನ್ನೋದನ್ನ ಅಂದ್ರೆ ಬೇರೆ ಬೇರೆ ರೂಟ್ ಅಲ್ಲಿ ಹೋಗ್ತಾ ಇರ್ತಾರೆ. ಸೊ ಅದನ್ನ ಅಂದ್ರೆ ನೋಡುದಂದ್ರೆ ಹಾಗೆ ನಾವು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪು ದಾರಿಯಲ್ಲಿ ಹೋಗ್ತಾ ಇದಾರೆ ಅಥವಾ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದಾರೆ ಅಂತ ನೋಡೋದು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ನಮ್ಮ ಮನಸ್ಸಿಗೆ ಬರ್ಬೇಕು. ಯಾಕಂದ್ರೆ ನಾವು ಯಾವ ಒಂದು ಕಂಪನಿಯ ಜೊತೆಗೆ ಇದ್ದೀವಿ ಅಂದಾಗ, ಸೊ ಆ ಕಂಪನಿಯ ಏನು ಸೊ ಅಂತ ದೊಡ್ಡ ಕಂಪನಿಯಲ್ಲಿ ಇದ್ದಾಗ ನಾವು ಹೇಗೆ ಎಲ್ಲಿ ಮಾತಾಡ್ಬೇಕು, ಹೇಗೆ ಅವ್ರ ಟೈಮ್ ಅಪಾಯಿಂಟ್ಮೆಂಟ್ ತಗೊಳ್ಳೋದಾಗಿರ್ಬೋದು ಅಥವಾ ಎಲ್ಲಿ ಅವರನ್ನ ಮೀಟ್ ಮಾಡ್ಬೇಕು, ಸೊ ಇದೆಲ್ಲ ತುಂಬಾ ತಿಳ್ಕೊಂಡಾಗ ನಾವು ಬೇಗ ಬೆಳಿಲಿಕ್ಕೆ ಆಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾನು ನೆಕ್ಸ್ಟ್ ಒಬ್ಬರು ಲೀಡರ್ ಅನ್ನ ವೆಲ್ಕಮ್ ಮಾಡ್ತೀನಿ, ಶಾರದಾಂಬ ಮೇಡಮ್. ಸೊ ನಿಮ್ಮ ಒಂದು ಶೇರಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಮಹೇಶ್ ಸರ್. ಆಕ್ಚುಲಿ ಈ ಸಿಸ್ಟಮ್ ಅನ್ನೋದು ಒಂದು ನಮ್ಮ ಮೊಬೈಲ್ ನಂಬರ್ ತರ 10 ಪಾಯಿಂಟ್ಸ್ ಏನಿದೆ. ನಮ್ಮ ಮೊಬೈಲ್ ಅಲ್ಲಿ 10 ಡಿಜಿಟ್ಸ್ ಇದೆ. ಆ 10 ಸಂಖ್ಯೆನೂ ನಾವು ಹಾಕ್ಲಿಲ್ಲ ಅಂದ್ರೆ ಕನೆಕ್ಟಿವಿಟಿ ಸಿಗಲ್ಲ, ಹೌದಲ್ವಾ? ಸೊ ಅದೇ ರೀತಿನೇ ಇದ್ದಲ್ಲಿರೋ ಒಂದೊಂದು ಪಾಯಿಂಟ್ ಅಷ್ಟೊಂದು ಇಂಪಾರ್ಟೆಂಟ್. ಅದನ್ನ ನಾವು ಅಳವಡಿಸ್ಕೊಂಡ್ರೆ ಮಾತ್ರ ಕರೆಕ್ಟ್ ಆದ ರೀತಿಯಲ್ಲಿ ಹೋಗಕ್ಕಾಗತ್ತೆ.
ಅದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿರೋದು ಮಾತ್ರ ಅಲ್ಲ, ಅದನ್ನ ನಾವು ಇಲ್ಲಿ ಕೇಳಿಸ್ಕೊಳ್ಳೋದು ಒಂದು ರೀತಿ ಇರುತ್ತೆ, ಅದನ್ನ ನಾನು ಮಾಡ್ಬೇಕು, ಮಾಡ್ಲಿಲ್ಲ ಅಂದ್ರೆ ಖಂಡಿತ ನನ್ನ ಸಕ್ಸಸ್ ನಿಂತಿರೋದು ಎಲ್ಲಿ ಅಂದ್ರೆ ನಾನು ಮಾಡಿದಾಗ ಮಾತ್ರ. ಬೇರೆಯವ್ರು ಮಾಡಿದಾಗ ನನ್ ಸಕ್ಸಸ್ ಸಿಗಲ್ಲ, ಅದು ಬೇರೆ ಔಟ್ಸೈಡ್ ಬಿಸ್ನೆಸ್ ಆಗಿರ್ಬೋದು. ಬಟ್ ಇಲ್ಲಿ ನಾವ್ ಏನ್ ಮಾಡ್ತೀವೋ ಅದ್ರ ಮೇಲೆನೆ ನಮ್ಮ ಬಿಸ್ನೆಸ್ ಇರುತ್ತೆ, ಸಕ್ಸಸ್ ಕಡೆನೂ ಇರುತ್ತೆ. ಸೊ ಇದು ಹೇಳೋದು. ಅಂಡ್ ನಾನ್ ಬೇಸಿಕ್ ಇವತ್ತು ಸುಮಾರು ಟಾಸ್ಕ್ ನಾವು ಈ ಕ್ಲಾಸಸ್ ಅಟೆಂಡ್ ಮಾಡ್ತಾ ಬರ್ತಾ ಇದೀವಿ. ಆಲ್ಮೋಸ್ಟ್ 9 ಚಾಪ್ಟರ್ ಆಗಿದೆ. ಈ ಚಾಪ್ಟರ್ಗಳಿಂದಾನು ನಾವು ಕೆಲವು ಟಾಸ್ಕ್ಗಳನ್ನ ನಾವು ಮಾಡ್ಬೇಕಾಗಿರತ್ತೆ. ಅದರಲ್ಲಿ ಆಲ್ರೆಡಿ ಕೆಲವು ಟಾಸ್ಕ್ಗಳು ಹೇಳಿದ್ದೀವಿ. ಒಂದು ಬೆಳಗಿಂದ ನೀರ್ ಕುಡಿಯೋದಾಗಿರ್ಬೋದು, ಮತ್ತೆ ಎಕ್ಸಸೈಸ್. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಸ್ವಲ್ಪ ವ್ಯಾಯಾಮ ಮಾಡ್ಬೇಕು. ಅದು ಆಲ್ರೆಡಿ ನೀವು ಇಲ್ಲಿ 4:30 ಬಂದಾಗ ಖಂಡಿತ ಅದು ನಡೆಯುತ್ತೆ. ಅಂಡ್ ಅದಾದ್ಮೇಲೆ ಬುಕ್ ರೀಡಿಂಗ್, ಡೈಲಿ ಒಂದೊಂದು ಬುಕ್ ರೀಡಿಂಗ್ ಯಾಕೆ ಮಾಡ್ತಾ ಇದ್ದಾರೆ ಇಲ್ಲಿ ಅಂದ್ರೆ, ನಾವು ಬುಕ್ ಓದೋದನ್ನ ಕಲಿತಾ ಹೋಗುವಾಗ ನಮಗೆ ಅದರಲ್ಲಿ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಚೇಂಜ್ ಆಗುತ್ತೆ. ಮತ್ತೆ ಯೂಟ್ಯೂಬ್ ಇಂದ ಯಾವ್ದಾವ್ ವಿಡಿಯೋಸ್ಗಳು, ನೀವು ಒಳ್ಳೆ ಪಾಸಿಟಿವ್ ವಿಡಿಯೋಸ್ಗಳನ್ನ ಕೇಳಿಸ್ಕೊಳ್ಬಹುದು. ಸೊ ಅದು ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಅಂಡ್ ಇದ್ರ ಜೊತೆಗೆ ನಮ್ಮನ್ನ ಡಿಟಾಕ್ಸಿಫಿಕೇಶನ್, ಇದು ಹೆಲ್ತ್ ಟಾಸ್ಕ್ ಅಲ್ಲಿ ನಾನು ಹೇಳ್ತಾ ಇರೋದು. ಡಿಟಾಕ್ಸಿಫಿಕೇಶನ್ ಮಾಡ್ಕೊಳ್ಬೇಕು. ನಮ್ಮ ಬಾಡಿಯಲ್ಲಿರೋ ಟಾಕ್ಸಿನ್ಸ್ ನ ಹೊರಗಡೆ ರಿಮೂವ್ ಮಾಡ್ಬೇಕು ಅಂತಿದ್ದಾಗ ಖಂಡಿತ ಟಾಕ್ಸಿನ್ಸ್ ರಿಮೂವ್ ಮಾಡೋದಕ್ಕೆ ನಮ್ಮಲ್ಲಿ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಇದೆ, ದಟ್ ಇಸ್ ಡಿಟಾಕ್ಸ್ ಅಲ್ವಾ. ವೆಲ್ ಡಿಟಾಕ್ಸ್ ಅಂತ ಇದೆ, ಟ್ರಿಪಲ್ ಅಂತಿದೆ, ಎರಡೂ ಇದೆ. ಬಟ್ ನೀವು ಬರೀ ಹೊಟ್ಟೆಯಲ್ಲಿ ಬೆಳಗಿನ ಜಾವ ಬಿಫೋರ್ ಹಾಫ್ ಅನ್ ಅವರ್ ಬಿಫೋರ್ ಫುಡ್ ಆಗಿರ್ಬೋದು, ಇಲ್ಲ ಅರ್ಲಿ ಮಾರ್ನಿಂಗ್ ತಗೊಂಡ್ರೇನೂ ಒಳ್ಳೇದಾಯ್ತು. ಡಿಟಾಕ್ಸ್ ಟ್ಯಾಬ್ಲೆಟ್ ಅನ್ನ ಸ್ಟಾರ್ಟ್ ಮಾಡಿ. ಬೆಳಗ್ಗೆ ಒಂದು, ರಾತ್ರಿ ಒಂದು, ಹಾಫ್ ಅನ್ ಅವರ್ ಬಿಫೋರ್ ಫುಡ್. ಇದನ್ನ ತಗೊಂಡು ಒಳ್ಳೆ ನೀರನ್ನು ಕುಡಿತಾ ಬಂದಾಗ ಆ ಡಿಟಾಕ್ಸ್ ನಮ್ಮ ದೇಹದಲ್ಲಿರೋ ಚರ್ಮ ಆಗ್ಲಿ, ಕೂದಲಲ್ಲಿ ಆಗ್ಲಿ, ಮತ್ತೆ ನಮ್ಮ ಇಂಟರ್ನಲ್ ಪ್ರಾಬ್ಲಮ್ಸ್ಗಳು ಏನಿದೆ ಯೂರಿನರಿ ಟ್ರ್ಯಾಕ್ ಅಲ್ಲಿ, ಇದು ಎಲ್ಲದಕ್ಕೂ ಅದು ಹೆಲ್ಪ್ ಮಾಡ್ತಾ ಇದೆ ಟಾಕ್ಸಿನ್ಸ್ ನ ರಿಮೂವ್ ಮಾಡೋದಕ್ಕೆ. ಸೊ ಖಂಡಿತ ಅದನ್ನ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಓಕೆ. ಅಂಡ್ ಇದು ವೆಲ್ತ್ ಟಾಸ್ಕ್, ಓಕೆ, ಬಿಸ್ನೆಸ್ ಟಾಸ್ಕ್ ಅಂತ ಹೇಳ್ಬೋದು. ಬಿಸ್ನೆಸ್ ಟಾಸ್ಕ್ ಅಲ್ಲಿ ನಾವು ಎಲ್ಲ ಏನ್ ಮಾಡ್ತಾ ಇದ್ವಿ, ಫಸ್ಟ್ ನಮ್ಮ ಡ್ರೀಮ್ಸ್ ಲಿಸ್ಟ್ ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ವಿ, ಹೌದಲ್ವಾ. ಫಸ್ಟ್ ಚಾಪ್ಟರ್ ಅಲ್ಲಿ ಡ್ರೀಮ್ ಲಿಸ್ಟ್ ಇರುತ್ತೆ. ಅದಾದ್ಮೇಲೆ ನಿಮ್ಮ ಏನೆಲ್ಲ ಡ್ರೀಮ್ಸ್ ಇದೆ, ಒಂದು ಮಿನಿಮಮ್ 10 ರಿಂದ 20 ಕನಸುಗಳಾದ್ರೂ ಬರ್ಕೊಳ್ಳಿ ಅಂತ. ಆಮೇಲೆ ಅದರಲ್ಲಿ ಆಡ್ ಮಾಡ್ತಾ ಹೋಗೋದು. ಆಮೇಲೆ ನಮ್ಗೆ ಪರಿಚಯ ಇರೋರ ಲಿಸ್ಟ್, ಮೆಮರಿ ಜಾಗರ್ ಒಂದು ಚಾಪ್ಟರ್ ನಾವು ನೋಡಿದ್ವಿ. ಅದ್ರ ಪ್ರಕಾರ ನಮ್ಮ ಹೆಸರುಗಳನ್ನ ಪಟ್ಟಿಯಲ್ಲಿ ಆಡ್ ಮಾಡ್ತಾ ಮಾಡ್ತಾ ದಿನನಿತ್ಯ ಅದರಲ್ಲಿ ಅಡಿಷನ್ ಆಗ್ತಾ ಹೋಗ್ಬೇಕು. ಸೊ ಆ ಲಿಸ್ಟ್ ರೆಡಿ ಆಗಿರ್ಬೇಕು. ಅದಾದ್ಮೇಲೆ ನಿಮ್ಮ ಏನ್ ಕನಸಿದೆಯೋ, ಓಕೆ, ನಿಮ್ಮ ಕನಸನ್ನ ಅದರಲ್ಲಿ ಒಂದು ಕನಸನ್ನ ಆಯ್ಕೆ ಮಾಡ್ಕೊಳ್ಳಿ, ಅದನ್ನ ಇಲ್ಲಿ ಅನೌನ್ಸ್ ಮಾಡ್ತಾ ಬನ್ನಿ. ಓಕೆ, ನಿಮ್ಮ ಕನಸುಗಳು ಏನಿದೆಯೋ ಅದನ್ನ ಇಲ್ಲಿ ಶೇರ್ ಮಾಡ್ತಾ ಬಂದಾಗ ಬ್ರಹ್ಮ ಮುಹೂರ್ತದಲ್ಲಿ ನೀವೇನ್ ಶೇರ್ ಮಾಡ್ತೀರೋ ಅದು ಖಂಡಿತ ನಡೆಯುತ್ತೆ. ಓಕೆ, ಅದು ಒಂದು. ಅಂಡ್ ಅದಾದ್ಮೇಲೆ ಒಂದು ಪ್ರಾಡಕ್ಟ್, ದಿನ ಒಂದು ಪ್ರಾಡಕ್ಟ್ ಬಗ್ಗೆ ಕಲೀರಿ. ಇಲ್ಲಿ ಸುಮಾರು ಪ್ರಾಡಕ್ಟ್ಸ್ ಗಳು ನಾವು ನೋಡಿದ್ವಲ್ಲ, ಪ್ರಾಡಕ್ಟ್ 3 ದಿವಸದಿಂದ ಪ್ರಾಡಕ್ಟ್ ಇತ್ತು. ಒಂದು 15 ಕ್ಯಾಟಗರಿಯಲ್ಲಿ ಇರೋದಲ್ಲಿ ಮ್ಯಾಕ್ಸ್ ಹೋಗುವಂತ ಪ್ರಾಡಕ್ಟ್ಗಳನ್ನ ನಾವು ಕಲ್ತಿದ್ವಿ. ಬಟ್ ಅದರಿಂದ ನೀವು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳಿ. ದಿನ ಒಂದು ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಮಾಹಿತಿಗಳು ತಿಳ್ಕೊಳ್ಳೋಕೆ ಯೂಸ್ ಮಾಡಿ. ಸೊ ಇಷ್ಟು ಟಾಸ್ಕ್ಗಳು ದಿನನಿತ್ಯ ನೀವು ಮಾಡ್ತಾ ಹೋಗಿ. ಯಾಕಂದ್ರೆ ಇದರಲ್ಲಿ 15 ಟಾಸ್ಕ್, ನಮ್ಮ ಕ್ಲಾಸ್ ಮುಗಿಯೋಷ್ಟೊತ್ತಿಗೆ ನಿಮ್ಗೆ 15 ಟಾಸ್ಕ್ ಏನಿದೆ ಅದನ್ನ ಒಂದು ಮಾಡಿದ್ದನ್ನ ಟಿಕ್ ಮಾಡ್ತಾ ಹೋಗಿ. ಸೊ ಇವತ್ತಿರೋದಕ್ಕೂ ನಾನು ಅದನ್ನ ಮಾಡ್ತಾ ಮಾಡ್ತಾ ಬಂದಾಗ ನನ್ನಲ್ಲಿ ಪರಿವರ್ತನೆ ಆಗಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬಹುದು. ಅಂಡರ್ಸ್ಟ್ಯಾಂಡ್? ಸೊ ಈಗ ಆಲ್ರೆಡಿ ಮಾಡ್ಕೊಂಡಿರೋ ಟಾಸ್ಕ್ಗಳು, ಯಾರೆಲ್ಲ ಏನೇನ್ ಟಾಸ್ಕ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಖಂಡಿತ ನಿಮ್ಮ ಶೇರಿಂಗ್ಸ್ನು ಮಾಡಿ. ನಿಮ್ಗೆ ಏನ್ ಅನುಭವ ಆಗಿದೆ ಅದನ್ನು ಶೇರ್ ಮಾಡ್ಬೋದು. ಅಂಡ್ ಈಗ ನಮ್ಮ 10 ಚಾಪ್ಟರ್ಸ್ ಮುಗಿದಾದ್ಮೇಲೆ ನಮ್ಮಲ್ಲಿ ಕ್ವಿಸ್
ಕಾಂಟೆಸ್ಟ್ ತರ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ನೋಟ್ಸ್ಗಳು ಏನಿದೆ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಬರೆಯೋದು ನೋಟ್ಸ್ ಬರ್ದಾಗ ಇವಾಗ ಕೇಳಿಸ್ಕೊಂಡಿದ್ದೀರಾ, ಸ್ವಲ್ಪ ಇನ್ಫಾರ್ಮೇಶನ್ ಮೈಂಡ್ ಅಲ್ಲಿ ಇರುತ್ತೆ. ಬರಿತಾ ಬರಿತಾ ಏನಾಗುತ್ತೆ ಅದು ಪಾಯಿಂಟ್ ಅಲ್ಲಿ ಇರುತ್ತೆ. ಬುಕ್ ಅಲ್ಲಿ ಇರುವಾಗ ಖಂಡಿತ ಅದು ಕಣ್ಣಿಗೆ ಅದು ಹೆಲ್ಪ್ ಆಗ್ತಾ ಹೋಗುತ್ತೆ ಅಲ್ವಾ. ಕಣ್ಣು, ಬ್ರೈನು, ಕಿವಿ ಎಲ್ಲದಕ್ಕೂ ಅದು ಕನೆಕ್ಟಿವಿಟಿ ಆಗುವಾಗ ನಮ್ಮ ಟೆಸ್ಟ್ ಕ್ವಿಸ್ ಇಟ್ಟಾಗ ಖಂಡಿತ ಅದರಲ್ಲಿ ಒಂದು ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡೋಣ. ಇಲ್ಲಿ ಯಾರು ಮಾರ್ಕ್ಸ್ ಇಷ್ಟು ತಗೊಳ್ಬೇಕು ಅಷ್ಟು ತಗೊಳ್ಬೇಕು ಅಂತ ಏನಿಲ್ಲ. ನಿಮ್ಮನ್ನ ನೀವು ಇಷ್ಟು ದಿವಸ 5 ಗಂಟೆಗೆ ಬಂದಿದ್ದೀರಾ ಕಲಿಯೋದಕ್ಕೆ, ಅದ್ರಲ್ಲಿ ನೀವು ಏನ್ ಕಲಿತಿದ್ದೀರಾ, ಅದು ನಿಮ್ಗೆ ಉಪಯೋಗ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನೀವು ನಿಮ್ಮನ್ನ ಅನಲೈಸ್ ಮಾಡ್ಕೊಳಕ್ಕೆ ಆ ಕ್ವಿಸ್ ಪ್ರೋಗ್ರಾಮ್ ಇಡೋದು. ಓಕೆ, ಸೊ ಎಸ್, ಇಷ್ಟು ಹೇಳ್ತಾ ಬ್ಯಾಕ್ ಟು ಮಹೇಶ್ ಸರ್. ಥ್ಯಾಂಕ್ ಯು ಮೇಡಮ್. ನಾವು ಹೇಗೆ ಯಾವ ತರ ಕಲಿಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಯಾಕೆಂದ್ರೆ ಎಷ್ಟು ಕಲಿತೀವೋ ಅಷ್ಟೇ ನಾವು ಅರ್ನ್ ಮಾಡ್ತೀವಿ. ಯಾಕೆಂದ್ರೆ ಲರ್ನಿಂಗ್ ಮಾಡಿದ್ರೆ ಮಾತ್ರ ಅರ್ನಿಂಗ್ ಆಗತ್ತೆ. ಸೊ ಅದರಲ್ಲಿ ಒಂದೇ ಒಂದು ಲೆಟರ್ ತೆಗೆದ್ರೆ ಹೇಗೆ ಅರ್ನಿಂಗ್ ಸಿಗುತ್ತೋ, ನೀವು ಹೆಚ್ಚು ಜ್ಞಾನ ಸಂಪಾದನೆ ಮಾಡಿದ್ರೆ ಖಂಡಿತ ನಿಮ್ಮ ಹಣನೂ ಕೂಡ ಜಾಸ್ತಿ ಆಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ನಾವು ನಮ್ಮ ಕೆಲಸದಲ್ಲಿ ಏನು ಗುರಿಗಳನ್ನ ನೋಡೋದು ಮತ್ತೆ ಕೊಡುಗೆಯನ್ನ, ಈ ಕೆಲಸಗಳನ್ನ ಅಂದ್ರೆ ಆ ಕೆಲಸದ ಮೇಲೆ ನಮ್ಮ ಏನು ಗಮನವಿರಬೇಕೆ ಹೊರತು ನನ್ನ ಲಾಭದ ಮೇಲೆಲ್ಲ ಅಂತ. ಯಾಕಂದ್ರೆ ತುಂಬಾ ಜನ ನಾವೇನೇ ಕೆಲಸ ಮಾಡ್ತಿದ್ದೀವಿ ಅಂದ್ರೆ ನನಗೇನ್ ಲಾಭ ಇದೆ ಅಂತ ನೋಡ್ಲಿಕ್ಕೆ ಹೋಗ್ತಾರೆ. ಸೊ ಅದನ್ನ ಬದಲು ನನ್ನ ಕೆಲಸವನ್ನ ನಾನು ಮಾಡೋದು, ಪ್ರತಿಫಲವನ್ನ ದೇವರಿಗೆ ಬಿಟ್ಟು ಬಿಡುದು, ಮೇಲಿನವರಿಗೆ ಬಿಡುದು. ಸೊ ಇದು ಭಗವದ್ಗೀತೆಯಲ್ಲೂ ಕೂಡ ಇದೆ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಅದನ್ನೇ. ಸೊ ನಿನ್ನ ಕೆಲಸವನ್ನ ನೀನ್ ಮಾಡು, ಪ್ರತಿಫಲವನ್ನ ನನಗ್ ಬಿಡು ಅಂತ. ಯಾರು ಈ ಒಂದು ರೂಟಲ್ಲಿ ನನ್ನ ಕೆಲಸವನ್ನ ಮಾಡ್ತಾರೆ ಖಂಡಿತ ಅವರಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸೊ ಮತ್ತೆ ಯಾರಾದ್ರೂ ಮಾತಾಡ್ಲಿಕ್ಕೆ ಬಂದ್ರೆ ಖಂಡಿತ ನಿಮ್ಮ ಅನಿಸಿಕೆಯನ್ನ ಶೇರ್ ಮಾಡ್ಬೋದು. ಸೊ ನಮಗೆ ಹ್ಯಾಂಡ್ ರೈಸ್ ಮಾಡ್ಬೋದು. ಸೊ ನಮಗೆ ಏನು ಬೇಕು, ಈಗ ನಾವೇನು ಹೇಳ್ತಾ ಇದೀವಿ, ಸೊ ಬೇಕು ಅನ್ನೋದಕ್ಕೆ ಅಥವಾ ಬೇಕೇ ಬೇಕಾ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗಿದೆ. ಸೊ ಬೇಕು ಅಂದ್ರೆ ಸಿಂಪಲ್ ಆಗಿರುತ್ತೆ. ಸೊ ಬೇಕೇ ಬೇಕು ಅಂದ್ರೆ ನನಗೆ ಅದನ್ನ ಪಡ್ಕೊಳ್ತೀನಿ. ಹೇಗೆ ಅಂದ್ರೆ ಒಂದು ಮಗು ಚಾಕ್ಲೇಟ್ ಅಥವಾ ಏನಾದ್ರು ಬೇಕು ಅಂದ್ರೆ ಸುಮ್ನೆ ಬೇಕು ಅಂತ ಹೇಳಲ್ಲ. ಅದು ಬೇಕೇ ಬೇಕು ಅಂದಾಗ ಯಾವ ತರ ಹಠ ಮಾಡಿ ತಗೊಳ್ತಾಳೆ ಅಥವಾ ಹೇಗ್ ತಗೊಳ್ತಾಳೆ ಅಂತ ನಮ್ಗೆ ಗೊತ್ತಿರುತ್ತೆ. ಸೊ ನಾವು ಅದೇ ತರ ನಮ್ಮ ಬಿಸ್ನೆಸ್ ಅಲ್ಲೂ ಕೂಡ ನನಗೆ ಏನನ್ನ ಪಡ್ಕೊಳ್ಬೇಕು ಅಥವಾ ಬೇಕು ಅನ್ನೋದನ್ನ, ಸೊ ನಾವು ಈ ತರ ಬೇಕೇ ಬೇಕು ಅನ್ನೋದ್ರ ಬಗ್ಗೆ ಹೋದಾಗ ಖಂಡಿತ ನಿಮ್ಮೆಲ್ಲರ ಕನಸು ಕೂಡ ಈಡೇರಿಸ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಂಡ್ ನಾವೀಗ ಕೊನೆ ಹಂತದಲ್ಲಿದ್ದೀವಿ. ಸೊ ಹೊಸದು ಮತ್ತೆ ಯಾರಾದ್ರೂ ನಿಮ್ಮ ಇವತ್ತು ಅಥವಾ 10 ಪಾಯಿಂಟ್ ಸಿಸ್ಟಮ್ ಇರ್ಬೋದು ಅಥವಾ ಒಂದು 10 ದಿನದ ಕ್ಲಾಸ್ ಬಗ್ಗೆ ಏನಾದ್ರೂ ಶೇರಿಂಗ್ ಮಾಡೋದಿದ್ರೆ ಖಂಡಿತ ನಿಮ್ಮ 1-2 ಮಾತುಗಳನ್ನ ಹೇಳಬಹುದು. ಹೊಸಬರು ಯಾರಾದ್ರೂ ಬಂದು ಹೇಳ್ಬೋದು, ಏನ್ ತೊಂದ್ರೆ ಇಲ್ಲ. ಇಷ್ಟು ದಿನದಲ್ಲಿ ಏನಾದ್ರೂ ಒಂದು ಬಗ್ಗೆ ಹೇಳ್ಬೋದು. ಹೊಸಬ್ರು ಮಹೇಶ್ ಎನ್ಕೆ ಇದೆ. ಮಹೇಶ್ ಎನ್ಕೆ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ಎಸ್ ಸರ್, ಬನ್ನಿ ಮಹೇಶ್ ಎನ್ಕೆ ಅವರು. ಸೊ ಇಷ್ಟು ದಿನದಲ್ಲಿ ಏನಾದ್ರೂ ಒಂದು ಬಗ್ಗೆ ನಿಮ್ಮ ಶೇರಿಂಗ್ ಮಾಡ್ಬೋದು. ಹಲೋ. ಸೊ ಯಾರು ನಿಮ್ಮ ಡೈಮಂಡ್ಸ್ ಇದ್ದಾರೆ, ಸೊ ಅವರು ಕೂಡ ಕರಿಬಹುದು. ಕೃಷ್ಣಪ್ಪ ಸರ್ ಬನ್ನಿ, ವೆಲ್ಕಮ್. ಇಲ್ಲ, ಮಹೇಶ್ ಅವ್ರು ಅನ್ಮ್ಯೂಟ್ ಮಾಡಿದ್ದಾರೆ, ಮಾತಾಡಿ. ಎಸ್, ಗುಡ್ ಮಾರ್ನಿಂಗ್. ಮಹೇಶ್ ವೆಲ್ಕಮ್ ಸರ್. ಗುಡ್ ಮಾರ್ನಿಂಗ್. ಇವತ್ತಿನ ಸೆಷನ್ ಅಲ್ಲಿ ಹೌ ಟು ಇಂಟ್ರಾಕ್ಟ್ ವಿತ್ ಕಸ್ಟಮರ್ಸ್ ಬಂದು ನಾವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಒಂದು ಅನುಕೂಲ ಆಯ್ತು. ಅವ್ರನ್ನ ಯಾವ ತರ ನಾವು ವರ್ಕ್ ಕೇರಲ್ಲಿ ಇದು ಮಾಡ್ಬೋದು ಅಂತೇಳಿ ಹೆಲ್ಪ್ ಆಯ್ತು ಈ ಸೆಷನ್ ಅಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಜಸ್ಟ್ ಅನ್ಮ್ಯೂಟ್ ಮಾಡಿ ಮಾತಾಡಿದ್ರಲ್ಲ, ಅದೇ ದೊಡ್ಡ ಒಂದು ಇದು. ಯಾಕೆಂದ್ರೆ ಇನ್ನು ತುಂಬಾ ಜನಗಳಿಗೆ ಏನದು ಸ್ಟೇಜ್ ಫಿಯರ್ ಅಂತ ಹೇಳ್ತೀವಿ ನಾವು. ನಮ್ಮ ಜಸ್ಟ್ ಮಾತಾಡ್ತೀವಿ ಅಂದಾಗ ನಮ್ಗೆ ಮೊದಲಿನ ಹೆಜ್ಜೆ ನಾವು ಇಟ್ಟ ಹಾಗೆ. ಸೊ ಅದಕ್ಕೆ ನೀವು ಫಸ್ಟ್ ಬಂದು ಮಾತಾಡಿದ್ದೀರಾ, ಧನ್ಯವಾದ ನಿಮಗೆ. ನಾನು ನೆಕ್ಸ್ಟ್ ಕೃಷ್ಣಪ್ಪ ಸರ್ ಅನ್ನ ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್ ಸರ್. ಥ್ಯಾಂಕ್ ಯು.
ನನ್ನ ಹೆಸರು ಕೃಷ್ಣಪ್ಪ. ನಾನೊಂದು ಪ್ರೈವೇಟ್ ಕಂಪನಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ನಾನು ಈ ಒಂದು ಮೋದಿ ಕೇರ್ನ ಜೊತೆನಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ನಾನು MC ಆಫ್ ದ ಡೇಗೆ ತುಂಬಾ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಹೇಶ್, ಚೆನ್ನಾಗಿ MC ಮಾಡಿ ನಿಭಾಯಿಸಿದ್ರಿ. ಥ್ಯಾಂಕ್ ಯು. ಏನು ಇಲ್ಲ, ಅಷ್ಟೇ, ಬೇರೆ ಏನಿಲ್ಲ. ಥ್ಯಾಂಕ್ಸ್ ಹೇಳಕ್ಕೆ, ನಿಮ್ಗೆ ಫೋನ್ ಮಾಡಕ್ಕೆ. ಥ್ಯಾಂಕ್ ಯು ಸರ್. ಸೊ ನಾವು ಆಯ್ತು, ಈಗ ಟೈಮ್ ಎಂಡ್ ಅಲ್ಲಿ ಇದ್ದೀವಿ, ಕೊನೆ ಹಂತದಲ್ಲಿ ಇದ್ದೀವಿ. ಸೊ ಇವತ್ತಿನ ಪ್ರೋಗ್ರಾಮ್ಗೆ ಅಥವಾ ಏನು ಬೆಳಿಗ್ಗೆ ಆಕ್ಚುಲಿ ನಾವು 4:30 ಇಂದ ಏನು ಇವತ್ತು ಯೋಗ ಇಂಟರ್ನ್ಯಾಷನಲ್ ಡೇ ಇರೋದಕ್ಕೆ ನಾವು ಹೆಚ್ಚು ಒಂದು ಅರ್ಧ ಗಂಟೆ ಯೋಗವನ್ನೇ ಮಾಡಿರ್ತೀವಿ. ಸೊ ಯೋಗ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ. ಒಂದು ಆರೋಗ್ಯವನ್ನ ಕೊಡ್ಲಿಕ್ಕೆ ಅದೊಂದು ಮಾರ್ಗನೇ. ಸೊ ಯಾರಿಗೆಲ್ಲ ಈ ಯೋಗವನ್ನ ಮಾಡ್ಬೇಕು ಅನ್ನೋದೇ ಖಂಡಿತ ಶಿವಪ್ರಕಾಶ್ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಆನ್ಲೈನ್ ಅಲ್ಲಿ ಇದೆ. ಅಥವಾ ಇವ್ರ ಬಗ್ಗೆ, ಸೊ ಅವರು ಯೋಗ ಟ್ರೈನರ್ ಕೂಡ. ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಖಂಡಿತ ಅವರ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದಕ್ಕೆ ನಾವು ಯೋಗ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ. ಯಾಕೆಂದ್ರೆ ಬಿಸ್ನೆಸ್ ಜೊತೆಗೆ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಅಥವಾ ನಮ್ಮ ಆರೋಗ್ಯದ ನೋಡ್ಕೊಂಡಾಗ, ಅಂದ್ರೆ ನಾನು ಒಂದ್ ಸ್ವಾಮೀಜಿ ಅವರು ಕೂಡ ಒಂದ್ ಮಾತು ಹೇಳಿದ್ರು, ಘಟ ಇದ್ರೇನೆ ಮಠ ಅಂತ. ಸೊ ನಾನಿದ್ರೆ ಎಲ್ಲವೂ ಅಂತ. ಸೊ ಅದಕ್ಕೆ ನಾನು ಮೊದ್ಲು ಚೆನ್ನಾಗಿರ್ಬೇಕು. ಸೊ ನನ್ನ ಆರೋಗ್ಯನ ನಾನು ಫಸ್ಟ್ ಮಾಡ್ಕೊಂಡ್ಮೇಲೆ ನಾವು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಈಸಿ ಆಗುತ್ತೆ, ಅಥವಾ ಅವ್ರಿಗೂ ಕೂಡ ಮಾತಾಡ್ಸ್ಲಿಕ್ಕಾಗತ್ತೆ. ಸೊ ಅದಕ್ಕೆ ಫಸ್ಟ್ ನನ್ನ ಆರೋಗ್ಯದ ಬಗ್ಗೆ ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ನಾವು ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಅದೇ ರೀತಿ ಮೇಡಮ್ ಕೂಡ ಚೆಕ್ ಲಿಸ್ಟ್ ಬಗ್ಗೆ ಹೇಳಿದ್ರು. ಅಂದ್ರೆ ನನ್ನ ಚೆಕ್ ಲಿಸ್ಟ್ ಅಂದ್ರೆ ನಾವು ಬೆಳಿಗ್ಗೆ ಏಳುವುದರಿಂದ ಹಿಡಿದು ನೀರು ಕುಡಿಯುವುದ್ರ ಬಗ್ಗೆ. ಸೊ ಇದಕ್ಕೆ ಏನು ನಾವು ಕೇಳಿರ್ತೀರಿ ನೀವು, ವಾಹನ ಅಂದ್ರೆ ಎಲ್ಲಾ ಗಾಡಿಗಳಿಗೂ ಚೆಕ್ ಲಿಸ್ಟ್ಗಳಿದೆ. ಅಥವಾ ಯಾವುದೇ ಒಂದು ಇಂಜಿನ್ ಬಗ್ಗೆ, ಅಥವಾ ಏನು ಇದು ಜನರೇಟರ್ ಬಗ್ಗೆ ಗೊತ್ತಿರುತ್ತೆ, ಅದಕ್ಕೂ ಕೂಡ ಚೆಕ್ ಲಿಸ್ಟ್ ಇದೆ. A ಚೆಕ್ B ಚೆಕ್ ಅಂತ ಇರುತ್ತೆ. ಸೊ ಅದೇ ತರ ನಮ್ಮ ಬಾಡಿಯೂ ಕೂಡ ಒಂದು A ಚೆಕ್ ಇರ್ಲೇಬೇಕಲ್ವಾ. ಸೊ ನಾವು ನಮ್ಮ ಬಾಡಿಯನ್ನ ಹೇಗೆ ಮೇಂಟೈನ್ ಮಾಡ್ತೀವಿ ಅಂದ್ರೆ ಏನನ್ನು, ಈಗ ಹೇಗೆ ಗಾಡಿಗೆ ಪೆಟ್ರೋಲ್ ಇದೆಯಾ ಅಥವಾ ಆಯಿಲ್ ಇದೆಯಾ ಅಂತ ಚೆಕ್ ಮಾಡ್ತೀವಿ, ಸೇಮ್ ನಮ್ಮ ಬಾಡಿಯಲ್ಲಿ ನಾವು ಏನೆಲ್ಲ ಕೊಡ್ತೀವಿ ಅಂದ್ರೆ ಆ ಟೈಮಿಗೆ ನಾವೇನೆಲ್ಲ ಕೊಡ್ತಾ ಹೋಗ್ತೀವಿ, ಅದು ನಮ್ಗೆ ಸರ್ವಿಸ್ ಅಂದ್ರೆ ಇನ್ನೂ ಜಾಸ್ತಿ ಬಾಳಿಕೆ ಬರುತ್ತಂತ. ಸೇಮ್ ನಮ್ಮ ಲೈಫಲ್ಲೂ ನಾವು ನೀರನ್ನ ಎಷ್ಟು ಕೊಡ್ತಾ ಇದೀವಿ, ಅಥವಾ ಬೇಗ ಏಳ್ತಾ ಇದೀವಿ, ಅಥವಾ ವ್ಯಾಯಾಮ ಮಾಡ್ತಾ ಇದೀವಾ, ಜಾಗಿಂಗ್ ಮಾಡ್ತಾ ಇದೀವಾ, ಅಥವಾ ಏನ್ ತಿಂತಾ ಇದೀವಿ, ಎಲ್ಲಾನು ಕೂಡ ಕೌಂಟ್ ಆಗತ್ತೆ. ಸೊ ನಮ್ಮ ಲೈಫಲ್ಲಿ ಆರೋಗ್ಯ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀವು ಮುಂದಿನ ಹಂತದಲ್ಲಿ ಪಡ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಇದೆ. ಸೊ ಇಷ್ಟೊತ್ತಿನವರಿಗೆ ನನ್ನ ಜೊತೆಗೆ ಯಾರೆಲ್ಲ ಏನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಹೆಲ್ಪ್ ಮಾಡಿದೆ ಎಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ, ನಾವು ಕೊನೆಯ ಹಂತದಲ್ಲಿ ಜೊತೆಗೆ ಸೊ ಏನಾದ್ರು ಹೇಳೋದಿದ್ರೆ ಖಂಡಿತ ಮೇಡಮ್ ಶೇರ್ ಮಾಡ್ಬೋದು, ಇಲ್ಲಾಂದ್ರೆ ಅಪ್ರಮೇಷನ್ ಸ್ಟಾರ್ಟ್ ಮಾಡ್ಬೋದು. ಎಸ್, ಆಕ್ಚುಲಿ ಈಗ ನೆಕ್ಸ್ಟ್ ಬೇಸಿಕ್ ಕೋರ್ಸ್ ಬಗ್ಗೆ ನಾವು ದಿನ ಅನೌನ್ಸ್ ಮಾಡ್ತಾ ಇದ್ವಿ. ಸೊ ಅದು 1 ಜುಲೈಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಆದ್ರೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಲಾಸ್ಟ್ ಡೇ ಬಂದು 26. ಓಕೆ, 26ನೇ ತಾರೀಕು ಒಳಗಡೆ ಹೆಸರುಗಳು ಯಾರಿಗೆಲ್ಲ ಬೇಸಿಕ್ ಕೋರ್ಸ್ಗೆ ನೀವು ಆಡ್ ಮಾಡಕ್ ಬರ್ತೀರಾ ಅವ್ರನ್ನ ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಡೇಟ್ ಅನೌನ್ಸ್ ಆಗಿದೆ. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು, ಐ ಮೀನ್ ಪ್ರಿಪೇರ್ ಮಾಡ್ಕೊಳ್ಬಹುದು. ಒಂದು ಅವಕಾಶ ಇದೆ. ನೀವು ಯಾರೆಲ್ಲ ಈಗ ಹೊಸದಾಗಿ ಇದ್ದಾರ ಅವರಿಗೆ ನಿಮ್ಗೆ ಹೊಸಬರನ್ನ ವೆಲ್ಕಮ್ ಮಾಡಿದ್ರೆ, ಅಂದ್ರೆ 3 ಜನಗಳಿಗಿಂತ ಹೆಚ್ಚು ಏನು ಜನಗಳನ್ನ ನೀವು ಈ ಗ್ರೂಪ್ಗೆ ಅಥವಾ ಈ ಬೇಸಿಕ್ ಕ್ಲಾಸಿಗೆ ಜಾಯಿನ್ ಮಾಡಿಸಿದ್ರೆ ನಿಮ್ಗೆ ಅವರಿಗೆ ಕೂಡ ಫ್ರೀ ಆಗಿ ಈ ಒಂದು ಕ್ಲಾಸ್ಗಳು ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಅಪ್ರಮೇಷನ್ ಮಾಡೋಣ. ಯಾರು ಸ್ಟಾರ್ಟ್ ಮಾಡ್ತೀರಾ? ಕೃಷ್ಣಪ್ಪ ಸರ್ ಅವರು ನಾಗರತ್ನ ಮೇಡಮ್ ಸ್ಟಾರ್ಟ್ ಮಾಡಿ.